ಸಿನಿಮಾನ ಒಂದು ಅಡುಗೆ ಹೋಲ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೀಗ ಅಡುಗೆ ಭಟ್ಟ ಆ್ಯಕ್ಚುಲಿ. ಪ್ರೊಡ್ಯೂಸರ್ ಬಂದು ರೇಷನ್ ತಂದು ಕೊಡೋದು, ನಾನು ಮಸಾಲೆನ ಏನಣ್ಣ ಇಷ್ಟು ಸಿಂಪಲ್ ಇಂಟ್ರೊಡಕ್ಷನ್ ಅಂದರೆ ಫಸ್ಟ್ ನೀನು ನಿಲ್ಲಿಸು, ಬೇರೇನೋ ಪರ್ಫಾರ್ಮೆನ್ಸಲ್ಲಿ ಮಾಡಿಬಿಟ್ಟಿದ್ದೀವಿ ಅನ್ನೋದಲ್ಲ. ಒಂದು ಸಿಂಗಲ್ ವಲ್ಗರ್ ವರ್ಡ್ ಇಲ್ಲ, ಒಂದು ಸಿಂಗಲ್ ಡಬಲ್ ಮೀನಿಂಗ್ ಇಲ್ಲ. ಸಿನಿಮಾ 11 ಸಿನಿಮಾ ಆಗಿದೆಯಲ್ಲ, ಆದರೂ ಒನ್ ಡೇ ರಿಹರ್ಸಲ್ ಆಗಿದೆ. ದೇರ್ ಈಸ್ ಒನ್ ಸೀನ್ ಶರ್ಟ್ ಪ್ಯಾಂಟ್ ಬಿಟ್ಟು ನಿಂತ್ಕೊಂತಾನೆ. ಆ ವರ್ಷ ಬರೋ ಟಾಪ್ 10 ಸಿನಿಮಾದಲ್ಲಿ ನಮ್ದೊಂದು ಸಿನಿಮಾ ಆಗುತ್ತೆ ಅಂತ. ಎಕ್ಸಾಮ್ ಬರೆದಿರೋ ನಾನೇ, ಫೇಲ್ ಆಗ್ತೀನಿ ಅಂತಲೂ ಗೊತ್ತಿರುತ್ತೆ ನನಗೆ, ಪಾಸ್ ಆಗ್ತೀನಿ ಅಂತಲೂ ಗೊತ್ತಿರುತ್ತೆ, ಡಿಸ್ಟಿಂಕ್ಷನ್ ಬರುತ್ತಾ ಇಲ್ವೋ ಅಂತಲೂ ನನಗೆ ಗೊತ್ತಿರುತ್ತೆ. ಸುಮಾರು ಜನ ಹೇಳಿದ್ದಾರೆ ನಿನಗೇನು ಬೇಡಪ್ಪ, ಫಸ್ಟ್ನೇ ಸಿನಿಮಾ ಆಯಿತು, 2ನೇ ಸಿನಿಮಾ ಆಯಿತು, 3ನೇ ಸಿನಿಮಾ ಅನೀಶು ಮಿಲನ ಎಲ್ಲರನ್ನೂ ಹಾಕ್ಕೊಂಡು ಅರ್ಜುನ್ ಜನ್ಯ ಮ್ಯೂಸಿಕ್ಕು ನೀನು ಬಿಡ ಲೈಫೇ ಸೂಪರು ಅಂತಾರೆ. ಬಟ್ ನನ್ನ ಕಷ್ಟಗಳು ನನ್ನಲ್ಲಿ ಇರುತ್ತಲ್ವಾ. ಇಂಡಸ್ಟ್ರಿಯಲ್ಲಿ ಪ್ರತಿ ಮೆಟ್ಲು ಎಣ್ಣೆ ಹಾಕಿಟ್ಟಿರ್ತಾರೆ, ಅದನ್ನು ಏನು ಬೀಳದೆ ಹತ್ತದೇ ಚೆನ್ನಾಗಿರ್ತಾನೆ. ಆ್ಯಕ್ಚುಲಿ 10 ಸಿನಿಮಾ ತನಕ ಒಂದು ಪಯಣ, ಇದಾದ್ಮೇಲೆ ಇನ್ನೊಂದು ಪಯಣ. ಆಡಿಯನ್ಸ್ ಬರಲ್ಲ ನನಗೂ ಗೊತ್ತು. ಇಲ್ಲಿ ನನ್ನ ಮಿಸ್ಟೇಕ್ ಏನಿದೆ, ದೊಡ್ಡ ಸ್ಟಾರ್ ಮಾಡಿದ್ರು ಕತೆ ಚೆನ್ನಾಗಿರಬೇಕು, ಆಡಿಯನ್ಸ್ಗೆ ಸ್ಟ್ರೈಕ್ ಆಗಬೇಕು ಅಷ್ಟೇ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಪ್ಯಾಷನೇಟ್ ಸಿನಿಮಾ ಲವರ್ಸ್ ಇಬ್ಬರು ಕೂತ್ಕೊಂಡಿದ್ದಾರೆ. ಒಬ್ಬರು ನಿರ್ದೇಶಕರು, ಇನ್ನೊಬ್ಬರು ಆಲ್ಮೋಸ್ಟ್ 10 ಸಿನಿಮಾಗಳಲ್ಲಿ ಕನ್ನಡ ಪ್ರೇಕ್ಷಕರನ್ನು ರಂಜಿಸಿ 11ನೇ ಸಿನಿಮಾ ಮೂಲಕ ಒಂದೊಳ್ಳೆ ಹೊಸ ಪ್ರಯತ್ನ ಮಾಡುವಂತಹ ನಿಟ್ಟಿನಲ್ಲಿ ಒಂದು ದಾಪುಗಳನ್ನು ಇಟ್ಟಿರುವಂತಹ ಅನೀಶ್ ಅವರಿದ್ದಾರೆ. ಹಾಗೆಯೇ ನಿರ್ದೇಶಕರಾದಂತಹ ಅಭಿಷೇಕ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ಬರು ಸೇರಿ ಆರಾಮ್ ಅರವಿಂದ್ ಸ್ವಾಮಿ ಅನ್ನುವಂತಹ ಒಂದು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾ ಇದೇ ನವೆಂಬರ್ 22ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅವರಿಬ್ಬರು ಅಂತ ಅವರನ್ನೇ ಕೇಳ್ತಾ ಹೋಗೋಣ, ಬನ್ನಿ. ಅಭಿಷೇಕ್ ಶೆಟ್ಟಿ ಅವರು ಹಾಗೆಯೇ ಅನೀಶ್ ಅವರು ಇಬ್ಬರಿಗೂ ಕೂಡ ಈ ಒಂದು ಇಂಟರ್ವ್ಯೂಗೆ ಸ್ವಾಗತ. ಸೊ ಇಬ್ಬರು ಕೂಡ ಸಿನಿಮಾದಲ್ಲಿ ಸಿಕ್ಕಾಬಟ್ಟೆ ಪ್ಯಾಷನೇಟ್ ಇರುವಂತಹ ವ್ಯಕ್ತಿಗಳು. ಸೊ ನಿಮಗೆ 3ನೇ ಸಿನಿಮಾ, ನಿಮಗೆ 11ನೇ ಸಿನಿಮಾ, ಈ ಒಂದು ಆರಾಮ್ ಅರವಿಂದ್ ಸ್ವಾಮಿ ಈ ಕೊಲಾಬ್ರೇಷನ್ ಹೇಗೆ ಸಾಧ್ಯ ಆಯಿತು? ಗಜಾನನ್ ಗ್ಯಾಂಗ್ ಸಿನಿಮಾ ಪ್ರೀಮಿಯರ್ ನೋಡಾದ್ಮೇಲೆ ಅನ್ಸಿತ್ತು ಅಭಿನ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೋದಲ್ವಾ ಅಂತ. ಸೊ ಪರಿಚಯ ಇತ್ತ ಮೊದಲೇ ಅಭಿಷೇಕ್? ಆ ಸಿನಿಮಾ ಟ್ರೈಲರ್ ನಾನು ಶೇರ್ ಮಾಡಿದ್ದೆ, ಸೊ ಆಗ್ಲಿಂದ ಪರಿಚಯ ಆಗಿತ್ತು ನಮಗೆ. ಸೊ ಆ ಸಿನಿಮಾ ನೋಡಿದ ಮೇಲೆ ಒಂದು ಒಳ್ಳೆ ಬಜೆಟ್ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದೊಂದು ಅಲ್ಲಿ ಭರವಸೆ ಬಂತು ನಮಗೆ. ಪ್ರೀವಿಯಸ್ ಶೋ ಆದಮೇಲೆ ನಾವು ಕತೆಗಳ ಹುಡುಕಾಟದಲ್ಲಿದ್ದಾಗ ಯಾವುದು ಸ್ಟ್ರೈಕ್ ಆಗ್ತಿರ್ಲಿಲ್ಲ. ಐ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್, ಯಾವುದು ಸ್ಟ್ರೈಕ್ ಆಗ್ತಿರ್ಲಿಲ್ಲ. ಸೊ ಆಗ ನಮ್ಮ ಫ್ರೆಂಡ್ ಶ್ರೀಕಾಂತ್ ಅವರು ಅಭಿಷೇಕನ ಕರ್ಸೋಣ ಅಂತ ಆಫೀಸಿಗೆ ಕರೆಸಿ, ಆಗ ಸರ್ ಬಂದು ನಮ್ಗೆ ಹೇಳಿ. ಸೊ ಇಲ್ಲ ಅಂದರೆ ಬಿಗಿನಿಂಗ್ ಕತೆ ಹೇಳಬೇಕಾದ್ರೂ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಅನೀಶ್ ಕತೆ ಹೇಳಬೇಕು ಅಂತಂದಾಗ ಮಾಸ್ ಸಿನಿಮಾ ಕತೆನೇ ನನ್ನ ತಲೆಯಲ್ಲಿ ಇಟ್ಕೊಂಡು ಹೋಗಿದೆ ಆ್ಯಕ್ಚುಲಿ. ಸೊ ಅದಾದಮೇಲೆ ಆಮೇಲೆ ಗೊತ್ತಾಯಿತು ಅನೀಶ್ ಅವರಿಗೆ ಅದು ಸೆಟ್ ಆಗುತ್ತೆ ಅಂತನಾ? ಸೆಟ್ ಆಗುತ್ತೆ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಂದು ಸೇರಿಸಿ ಸಮಸ್ಯೆ ಏನು ಅಂತಂದ್ರೆ, ಯಾವ್ದಾದ್ರು ಒಬ್ಬ ಹೀರೋ ಹಿಂದೆ ಬ್ಯಾಕ್ ಟು ಬ್ಯಾಕ್ ಒಂದೇ ತರ ಜಾನರ್ ಮಾಡ್ತಾ ಇದ್ರೆ ಅಗೈನ್ ನೆಕ್ಸ್ಟ್ ಕೂಡ ಅವ್ರು ಅದೇ ತರ ಮಾಡ್ತಾರೆ ಅಂತ ನಾವು ಅನ್ಕೊಂತೀವಿ ಆಕ್ಚುಲಿ. ಸೊ ಅದೇ ಮಿತ್ತಲ್ಲಿ ನಾನು ಹೋಗಿದ್ದೆ. ಬಟ್ ಅಂದ್ರೆ ಆಲ್ರೆಡಿ ಅವ್ರು ಔಟ್ ಆಫ್ ದಿ ಬಾಕ್ಸ್ ಬರಕ್ಕೆ ರೆಡಿ ಇದ್ರು. ಸೊ ಅವಾಗ ಆರಾಮ್ ಅರವಿಂದ್ ಸ್ವಾಮಿ ಕತೆನ ಹೇಳಿದಾಗ ಸೊ ಇದೊಂದು ಕೊಲಾಬ್ರೇಷನ್ ಆಯಿತು. ಕರೆಕ್ಟ್. ಇನ್ನೊಂದು ಔಟ್ ಆಫ್ ದ ಬಾಕ್ಸ್ ಬರ್ತಿದ್ದೀರಾ ಅನ್ನೋದನ್ನೇ ನೀವು ಆ್ಯಕ್ಚುಲಿ ಪ್ರಮೋಷನಲ್ ವಿಡಿಯೋ ಮೂಲಕ ಅದನ್ನು ಪ್ರೆಸೆಂಟ್ ಮಾಡಿದ್ರಿ. ಅಂದರೆ ಒಂದು ಅರ್ಥ ಆಗ್ತಿರೋದು ಏನಂತಂದರೆ, ಈಗ ನೀವು ಆ್ಯಕ್ಚುಲಿ ಒಂದು ಇದರಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ, ಇದು ಮೂರಕ್ಕೆ ಮುನ್ನುಡಿನೂ ಆಗಬಹುದು ಅಥವಾ ಮುಕ್ತಾಯನೂ ಆಗಬಹುದು ಅಂತ. ಪ್ಲಸ್ ಅನೀಶ್ ಸರ್ ಲೈಕ್ ಅಂದರೆ ನೀವು ಅನೌನ್ಸ್ ಮಾಡ್ಕೊಳ್ಳುವಾಗ ಒಂದು ಮಾತಂದರೆ ಬರ್ಕೊಂಡಿದ್ದೀರ ನೀವು ಪೋಸ್ಟ್ ಆ್ಯಕ್ಚುಲಿ. ಅಂದರೆ 10 ಸಿನಿಮಾ ತನಕ ಒಂದು ಪಯಣ, ಇದಾದಮೇಲೆ ಇನ್ನೊಂದು ಪಯಣ ಅಂತಂದರೆ ಡೆಫಿನೆಟ್ಲಿ ಔಟ್ ಆಫ್ ದ ಬಾಕ್ಸ್ ಏನೋ ಬೇರೆದೇ ಪ್ರಯತ್ನ ಮಾಡೋಕ್ಕೆ ಹೊರಟಿರೋದಂತೂ ಸತ್ಯ ಇಬ್ಬರು ಕೂಡ. ಸೊ ಏನಂದರೆ ಎಕ್ಸ್ಪೆಕ್ಟೇಷನ್ ಇವಾಗ ತುಂಬ ಇದೆ ಆ್ಯಕ್ಚುಲಿ ಈ ಸಿನಿಮಾ ಮೇಲೆ. ಏನು ಯಾವ ರೀತಿ ಔಟ್ ಆಫ್ ದ ಬಾಕ್ಸ್ ಆಗಿರುತ್ತೆ ಈ ಸಿನಿಮಾ ಅಂತ? ಇಲ್ಲಿವರೆಗೂ ನೋಡಿದ್ರೆ ಅನೀಶ್ನ ನೋಡ್ತೀವಿ, ಹಾಗಂತ ಏನು ಬೇರೇನೋ ಪರ್ಫಾರ್ಮೆನ್ಸಲ್ಲಿ ಮಾಡಿಬಿಟ್ಟಿದ್ದೀವಿ ಅನ್ನೋದಲ್ಲ. ಎಸ್ಪೆಷಲಿ ಕ್ಯಾರೆಕ್ಟರೈಸೇಷನ್, ಇಲ್ಲಿವರೆಗೂ ನಾನು ಈ ಥರ ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಸೊ ಅದು ತೀರಾ ಮಜಾ ಕೊಡುತ್ತೆ. ಇವಾಗ ನನ್ನ ಪ್ರೀವಿಯಸ್ಸು ವಾಸು ಆಗಿರ್ಬೋದು, ರಾಮಾರ್ಜುನ, ಬೆಂಕಿದೆ ಎಲ್ಲ ನೋಡಿದ ಆಡಿಯನ್ಸ್ಗೆ ಇಲ್ಲಿ ನೋಡ್ತಿದ್ದಾಗ ಡಿಫ್ರೆಂಟಾಗಿದೆಯಲ್ಲ, ಅಂದರೆ ಒಂದು ಭಾರಿತನ ಇಲ್ಲ ಈ ಸಿನಿಮಾ ಅಲ್ಲಿ. ಇನ್ನೊಂದು ಕ್ಲೈಮ್ಯಾಕ್ಸ್ ಅಂದ್ಕೂಡಲೇ ಒಂದು ಭಾರಿ ಫೈಟಲ್ಲಿ ಎಂಡ್ ಮಾಡಲ್ಲ ನಾವು. ಇಂಟ್ರೊಡಕ್ಷನ್ ಅಂದ್ಕೂಡಲೇ ಒಂದು ಭಾರಿ ಫೈಟಲ್ಲಿ ಇಂಟ್ರೊಡಕ್ಷನ್ ಸಾಂಗಲ್ಲಿ ತೋರಿಸಲ್ಲ. ಕ್ಯಾರೆಕ್ಟರ್ಗೆ ಏನು ಬೇಕು. ನಾನು ಅಭಿ ಪ್ರತಿ ಸರಿ ಅಂತಂದು ಆ್ಯಕ್ಚುಲಿ ಎಷ್ಟೋ ಸರಿ ಅಭಿನೂ ಕಿತ್ತಾಡ್ದು ಏನಣ್ಣ ಇಷ್ಟು ಸಿಂಪಲ್ ಇಂಟ್ರೊಡಕ್ಷನ್ ಅಂದರೆ ಫಸ್ಟ್ ನೀನು ನನ್ನ ಇಳಿಸು, ನಾನು ಭಾರಿ ಇಂಟ್ರೊಡಕ್ಷನ್ ತೊಗೊಂಡಿದ್ದೀನಿ, ನನಗೆ ಇದು ತುಂಬ ಚೆನ್ನಾಗಿದೆ, ಇನ್ನು ಅದಕ್ಕೂ ಮೇಲೆ ಏನೋ ನಾನು ಮಾಡಬೇಕನ್ನೋ ಆಸೆ ಏನಿಲ್ಲ. ನನ್ನ ಸಿನಿಮಾಗಳೆಲ್ಲ ನಾನು ಭಾರಿ ಇಂಟ್ರೊಡಕ್ಷನ್ ತೊಗೊಂಡಿದ್ದೀನಿ, ಇಲ್ಲಿ ಎಷ್ಟು ಇಳಿಸ್ತೀಯ ಇಳಿಸು. ಈವನ್ ಟ್ರೈಲರ್ ಕಟ್ಟಲು ಅಷ್ಟೇ ಅಬ್ಬಿ ವಾಂಟೆಡ್ ಮೀಟು ಹಿಂಗೆ ಇಲ್ಲ ಇಳಿಸು, ಇನ್ನೂ ಇಳಿಸು, ಲೆಟ್ ಮೀ ಗೆಟ್ ಆ್ಯಸ್ ಎ ಕ್ಯಾರೆಕ್ಟರ್ಗೆ ಏನು ಬೇಕೋ ಅದು
ನನಗೆ ಅಭಿ ಹೇಳಿದಾಗ ಕ್ಯಾರೆಕ್ಟರ್ ಮಜನೇ ತುಂಬ ಚೆನ್ನಾಗಿತ್ತು. ಅಂದರೆ ಅವನ ಆ್ಯಟಿಟ್ಯೂಡ್ ಎಸ್ಪೆಷಲಿ ಆರೋಗ್ಯನ್ಸ್, ಅವನಲ್ಲಿರುವಂಥ ಆರೋಗ್ಯನ್ಸು ಒಂದು ಡಿಫ್ರೆಂಟ್. ಅರವಿಂದ ಇಸ್ ಡಿಫ್ರೆಂಟ್. ಅನೀಶ್ಗೂ ಅರವಿಂದ ಕಂಪೇರ್ ಮಾಡಿದ್ರೆ 100% ಅನೀಶ್ ಆ ಥರ ಅಲ್ಲ. ಅರವಿಂದ ಇಸ್ ಸಮಥಿಂಗ್ ಡಿಫ್ರೆಂಟ್. ಅವ್ನು ಯಾರಾದ್ರೂ ಆರಾಮಿದಿಲ್ಲ ಕಷ್ಟದಲ್ಲಿ ಹೆಲ್ಪ್ ಮಾಡ್ತೀನೋ ಯಾಕೆ ಕೇಳ್ತೀಯ, ಈ ಥರ ಆ್ಯಟಿಟ್ಯೂಡು. ಯಾರಾದ್ರೂ ಆರಾಮ್ ಗುರು ಅಂತ ಹೋಗ್ಬಿಡ್ತೀವಿ. ಸೊ ಈ ಥರ ಒಂದು ಆ್ಯಟಿಟ್ಯೂಡ್, ಈ ಥರ ಒಂದು ಮಜಾ ಇರೋ ಕ್ಯಾರೆಕ್ಟರ್ ಪ್ಲೇ ಮಾಡಿದಾಗ ನನಗೆ ಸ್ಟ್ರೈಕಿಂಗ್ ಅನಿಸ್ತು. ಆ್ಯಂಡ್ ಅದೊಂದೇ ಪಾತ್ರ ಅಂತಲ್ಲ, ಆ್ಯಕ್ಚುಲಿ ಪ್ರತಿ ಪಾತ್ರಕ್ಕೂ ಅದರದೇ ಡಿಸೈನ್ ಇದೆ. ಅಂದರೆ ಇಲ್ಲಿ ಹೀರೋ, ಹೀರೋಯಿನ್ನು, ವಿಲನ್ನು ಈ ಫಾರ್ಮ್ಯಾಟ್ನ ಬಿಟ್ಟು ಬಂದಿರೋಂಥ ಸಿನಿಮಾ ಫಸ್ಟ್. ಅಂದರೆ ಸ್ಟಾರ್ಟಿಂಗ್ ಫ್ರೇಮಿಂದ ಹಿಡಿದು ಒಂದು ಪಾತ್ರವಾಗೇ ಕನೆಕ್ಟ್ ಆಗ್ತಾರೆ ಹೊರತು ಹೀರೋ ನೋಡ್ತಾ ಇದ್ದೀನಿ ಗುರು, ಇದು ಹೀರೋಯಿನ್ನು, ಇವಳು ಹೀರೋಯಿನ್ ಇಂಟ್ರಡಕ್ಷನ್ನು, ಎಲ್ರದ್ದು ಸಿಂಪಲ್ಲೇ ಇರುತ್ತೆ. ಇಂಟ್ರಡಕ್ಷನ್ ಆಗಿರಲಿ, ಅವ್ರ ಮಾತುಕತೆ ಆಗಿರಲಿ. ಆ್ಯಂಡ್ ಅಗೈನ್ ಇದೊಂದು ಸಿನಿಮಾನ ನೀವು ತೊಗೊಂಡೋಗಿ ಇದೇ ಕಂಟೆಂಟ್ನ ಮಲಯಾಳಮಲ್ಲಿ ಮಾಡಿ, ತಮಿಳಲ್ಲಿ ಮಾಡಿ, ತೆಲುಗಲ್ಲಿ ಮಾಡಿ, ಎಲ್ಲ ಕಡೆನೂ ವರ್ಕ್ ಆಗುವಂಥ ಕಂಟೆಂಟೇ ಇದು ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ. ಆ್ಯಂಡ್ ನಾವು ನಮ್ಮ ಕನ್ನಡದಲ್ಲಿ ಇವಾಗೇನೀಗ ಒಂದು ಓವರಾಲ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾಗಳು ಮುಂಚೆ ಎಲ್ಲ ಬರ್ತಾ ಇತ್ತು. ಗಣೇಶನ ಮದುವೆ, ಗಣೇಶ ಮತ್ತೆ ಬಂದು ಆ ಸೀರೀಸ್ ಎಲ್ಲ ಬರ್ತಾ ಇತ್ತು. ಪಣಿ ರಾಮಚಂದ್ರ ಅವರೆಲ್ಲ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ ಆ ಸಿನಿಮಾಗಳು. ಅನಂತ್ನಾಗ್ ಸರ್ದು ಯಾರಿಗೂ ಹೇಳ್ಬೇಡಿ, ಮತ್ತೆ ಇದೊಂದು ಸಿನಿಮಾ ಇದೆಯಲ್ಲ ಸುಳ್ಳು ಹೇಳಿ, ಇದೆಲ್ಲ ಮಾಡಿರ್ತಾರಲ್ಲ ಗೌರಿ ಗಣೇಶ ಸಿನಿಮಾಗಳು ಎಷ್ಟು ರಿಪೀಟೆಡ್ಲಿ ಅದು ನಾವು ನೋಡ್ತಾನೆ ಇರ್ತೀವಿ ಇವತ್ತಿಗೂ. ಅಂದ್ರೆ ಈಗ ಟಿವಿಲಿ ಹಾಕೋರು ನೋಡ್ತಾ ಇರ್ತೀವಿ. ನನಗೆ ಒಬ್ಬರು ತುಂಬಾ ಒಳ್ಳೆ ಬರಹಗಾರರು ಮತ್ತೆ ಒಳ್ಳೆ ಸಿನಿಮಾ ನಟ ಒಂದ್ಸತಿ ಒಂದು ಮಾತು ಹೇಳಿದ್ರು ಫಸ್ಟ್ನೇ ಸಿನಿಮಾ ನೋಡಿ, ಇದು 100 ವರ್ಷಕ್ಕಾಗೋ ಸಿನಿಮಾ ಹೋಗುವ ಅಂತ ಹೇಳ್ಬಿಟ್ಟು ಹೋಗಿದ್ರು. ನಾನು ಏನು ಅರ್ಥನೇ ಆಗಿಲ್ಲ. ಅಂದ್ರೆ ಲೈಕ್ ಒಂದು ಸಿನಿಮಾನ 100 ವರ್ಷ ಬಿಟ್ಟು ನೋಡಿದ್ರು ನಿಮ್ಗೆ ಅದೇನೋ ಒಂದು ಮಜಾ ಕೊಡುತ್ತಲ್ಲ. ಆರಾಮ್ ಅರವಿಂದ್ ಸ್ವಾಮಿ ಖಂಡಿತವಾಗ್ಲೂ ಆ ಥರದ್ದು ಒಂದು ಸಿನಿಮಾ ಆಗುತ್ತೆ. ಅಂದ್ರೆ ಒಂದು ಪ್ಯೂರ್ ಫ್ಯಾಮಿಲಿ, ಒಂದು ಚಿಕ್ಕ ಮಗುನ್ ಒಂದು ಸಿಂಗಲ್ ವಲ್ಗರ್ ವರ್ಡ್ ಇಲ್ಲ, ಒಂದು ಸಿಂಗಲ್ ಡಬಲ್ ಮೀನಿಂಗ್ ಇಲ್ಲ. ಸೊ ಅಗೈನ್ ನಿಮ್ಮನ್ನ ಮನೋರಂಜಿಸುತ್ತೆ. ಡಬಲ್ ಮೀನಿಂಗ್ ಇಲ್ಲ ಆದ್ರೂ ತುಂಬಾ ಮನೋರಂಜಿಸುತ್ತೆ. ಅಲ್ಲಿ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಸಾಯ್ತಾ ಇರುತ್ತೆ, ನೋವು ಒದ್ದಾಡ್ತಾ ಇರ್ತಾನೆ, ಇಲ್ಲಿ ನಗು ಬರುತ್ತೆ. ಸೊ ಇಲ್ಲಿ ಎಲ್ಲಾ ಪಾತ್ರಗಳ ತೊಡಲಾಟನೇ ನಗು ತರಿಸುತ್ತೆ. ಅಂಡ್ ಯಾವುದು ಫೋರ್ಸ್ಡ್ ಕಾಮಿಡಿ ಇರಲ್ಲ ಈ ಸಿನಿಮಾದಲ್ಲಿ. ಈಗ ಔಟ್ ಆಫ್ ದ ಬಾಕ್ಸ್ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅವರು ಕೂಡ ಅದ್ರ ಅಪ್ರೋಚ್ ಅದೇ ಇದೆ. ಬಟ್ ಎಲ್ಲಾದ್ರೂ ಒಂದು ಕಡೆ ಸೀನ್ ಕನ್ಸ್ಟ್ರಕ್ಷನ್ ಅಂತ ಮಾಡ್ಕೊಳ್ಳುವಾಗ ಅವ್ರು ಬಂದು ಚೇಂಜಸ್ ಮಾಡಿದ್ಯಾ, ಇಲ್ಲ ಇದೇನೋ ಸ್ವಲ್ಪ ಕಮರ್ಷಿಯಲ್ ಲೈನಲ್ಲೇ ಹೋಗ್ತಾ ಇದೆ, ಬೇಡ ಈ ಥರ ಬೇಡ ಅಂತ ಅಂದ್ಕೊಂಡು ಚೇಂಜಸ್ ಮಾಡಿದಂತಹ ಯಾವುದಾದ್ರೂ ಒಂದು ಸೀನ್ ಹೇಳೋದಾದ್ರೆ? ಅಂದರೆ ಇದು ಬಿಗಿನಿಂಗ್ ಸ್ಟಾರ್ಟ್ ಆಗಿದ್ದು ಬಂದು ಈ ಕತೆ ನನಗೆ ನಾನು ಮಾಡ್ಕೊಬೇಕು ಅಂತ. ಈಗ ಹೆಂಗೆ ಅನೀಶ್ ಅವ್ರಿಗೆ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಬರಬೇಕು ಅಂತಿತ್ತು, ಆ್ಯಂಡ್ ನಾನು ಸ್ವಲ್ಪ ಕಮರ್ಷಿಯಲ್ ವೇಲೆ ಕಾಣಿಸ್ಕೊಬೇಕು ಅಂತ ಇತ್ತು ತಲೆಯಲ್ಲಿ. ಆ್ಯಂಡ್ ನಾನು ರಿವರ್ಸ್ ಇತ್ತು. ಅಂದರೆ ಇದು ನನಗೆ ನೆನಪು ಇಂಟ್ರೊಡಕ್ಷನ್ ಬೇರೆ ಥರ ಇದೆ. ಬೇರೆ ಅಪ್ಪು ಸರ್ದು 2 ನಕ್ಷತ್ರ ಇದೆಯಲ್ಲ, ನಿನ್ನ ಉಡುಪು ನನ್ನದು, ನನ್ನ ಉಡುಪು ನಿನ್ನದು ಅಂತ ಆ ಥರ ಕ್ಯಾರೆಕ್ಟರ್ ಎಕ್ಸ್ಚೇಂಜ್ ಫೀಲಲ್ಲಿ ಇತ್ತು ಮೈಂಡ್ ಸೆಟ್. ಸೊ ಆಮೇಲೆ ಬಂದು ಕತೆ ಎಕ್ಸ್ಪ್ಲೈನ್ ಮಾಡಿದಾಗ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ರೆಡ್ಡಿ ಅವರು ಇದ್ದವರು, ನಂಗೆ ಟ್ರೈಲರ್ ಕಟ್ಟೆಲ್ಲ ಬಂದು ಜಸ್ಟ್ ಮೀಟಿಂಗ್ ಆಗಿ ಒಂದು 2 ನಿಮಿಷನೂ ಆಗಿಲ್ಲ ಟ್ರೈಲರ್ ಕಟ್ ನೆನಪಿಗೆ ಬರ್ತಾ ಇದೆ. ನಾನಾಗಿ ನೀವೇ ಎಕ್ಸೈಟ್ ಆಗ್ಬಿಟ್ರೆ ಹಿಂಗೆ, ನನಗೂ ಏನು ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್. ಮಾಡೇ ಇಲ್ಲ. ಆಮೇಲೆ ಬಿಗಿನಿಂಗ್ ಎಲ್ಲ ಓಕೆ ಅಂತ ನಾನು ಅನ್ಕೊಂಡೆ, ಅದೇ ಸ್ಕ್ರೀನ್ ಪ್ಲೇನೆ ಹೋಗೋದು ಅನ್ನೋ ಥರ ಇತ್ತು. ಆಮೇಲೆ ಅನೀಶ್ ಅವರು ಇಲ್ಲ ನನಗೆ ಬಿಗಿನಿಂಗ್ ಇಂಟ್ರಡಕ್ಷನ್ ಎಲ್ಲ ಸ್ವಲ್ಪ ಭಾರಿ ಅನ್ನಿಸ್ತಾ ಇದೆ, ಅವಾಗಲೇ ಹೇಳ್ದಂಗೆ. ಸೊ ಅದಾದ ನಂತರ ಏನು ಅಂತಂದ್ರೆ ಕತೆಗೆ ಏನ್ ಬೇಕು ಗುರು, ಓಕೆ ನನಗೆ ಅರ್ಥ ಆಗಕ್ಕೆ ಶುರು ಆಯ್ತು. ಅಂದ್ರೆ ಬಿಗಿನಿಂಗ್ ನಾನು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಅರವಿಂದ್ ಸ್ವಾಮಿಯಾಗ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಟೈಮ್ ತಗೊಂತು. ಅದಿಲ್ಲ ಅಂದ್ರೆ ಸುಳ್ಳಾಗುತ್ತೆ. ಸೊ ನಾನು ಟೈಮ್ನದಕ್ಕಿಂತ ಮಜಾ ಇತ್ತು. ಟು ಬಿ ವೆರಿ ಫ್ರ್ಯಾಂಕ್, ನಾವಿಬ್ಬರೇ ಕೂತಿದ್ವಿ, ಒಂದು 2-3 ಮಂತ್ಸ್ ಏನೋ ಕೂತಿದ್ವಿ. ಇಲ್ಲಿ ಏನಾಗಿತ್ತು ಅಂದ್ರೆ ಅಭಿಗೋಸ್ಕರ ಬರ್ಕೊಂಡು, ಅಭಿ 2 ಲೈಟ್ ಹಾರ್ಟೆಡ್ ಸಿನಿಮಾ. ಅಭಿ ವಾಂಟೆಡ್ ಟು ಟ್ರೈ ದಿಸ್ ಮಾಸ್ ಇದು, ಅಂಡ್ ಐ ಹ್ಯಾವ್ ಡನ್ ಲಾಟ್ ಆಫ್ ಮಾಸ್ ಫಿಲ್ಮ್ಸ್. ಐ ವಾಂಟೆಡ್ ಟು ಲೈಟ್ ಹಾರ್ಟೆಡ್. ಸೊ ಒಂದು ವೇವ್ ಲೆಂತ್ ಬರೋದಕ್ಕೆ ಇದಾಯಿತು. ಆಮೇಲೆ ಐ ವಾಸ್ ಲೈಕ್ ಅಭಿಗೆ ಒಪ್ಕೊಂತಾರ ಈ ಸೀನ್ಸ್, ಒಪ್ಕೊಂತಾರ ಅನ್ನೋದಕ್ಕೆ ಫಸ್ಟ್ ನೀನು ಇಳಿಸು. ದೇರ್ ಇಸ್ ಒನ್ ಸೀನ್ ಶರ್ಟ್ ಪ್ಯಾಂಟ್ ಬಿಟ್ಟು ನಿಂತ್ಕೊಂತಾನೆ. ಇದೆಲ್ಲ ಮಾಡುವಾಗ ಕ್ಯಾರೆಕ್ಟರ್ ಅದು, ಇಟ್ಸ್ ನಾಟ್ ಅನೀಶ್ ಲೈಕ್ ಮಾಡೋಣ ಮಜಾ ಕೊಡುತ್ತದೆ. ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಇಟ್ ಲ್ಯಾವ್ ಇಟ್ಸ್ ಓನ್ ಎಸೆನ್ಸ್ ಫಾರ್ ಇಟ್. ಸೊ ಅದನ್ನೆಲ್ಲವೂ ಬಿಟ್ಟು ಆಸ್ ಎ ಕತೆ ಕ್ಯಾರೆಕ್ಟರ್ಗೆ ಏನು ಬೇಕು ತಗೊಂಡೋದು ಬಿಟ್ರೆ ಇಲ್ಲಿ ಬೇರೆ ಏನೋ ಒಂದು ಬರಬೇಕು, ಇಲ್ಲೇನೋ ಬರಬೇಕು, ಇಲ್ಲ ನನ್ನ ಪ್ರೀವಿಯಸ್ ಸಿನಿಮಾದ ಬರಬೇಕು ಅಜೆಂಡಾ ಇರುತ್ತೆ ಎಲ್ಲ ಹೀರೋಗೂ. ಲೈಕ್ ನಾನು ಹಂಗೆ ಕಾಣಿಸ್ಕೊಬೇಕು, ನಂಗೆ ಹಿಂಗೆ ಸೀನ್ ಇಡು, ನಾನು ಇದನ್ನೇ ಮಾಡು, ಆ ಥರ ಏನು ಫೋರ್ಸ್ ಇಲ್ಲ. ಆ್ಯಕ್ಚುಲಿ ಕತೆಗೆ ಏನು ಬೇಕೋ ಅದನ್ನ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ. ನನಗೆ ಈಗ ನೆನ್ಸ್ಕೊಂಡ್ರೆ 11 ಸಿನಿಮಾ ಆಗಿದೆಯಲ್ಲ, ಆದರೂ ಒನ್ ಡೇ ರಿಹರ್ಸಲ್ ಆಗಿದೆ. ಇವರು ಮತ್ತೆ ಗೌರವ್ ಮತ್ತೆ ವಿಕ್ಕಿ ಅನ್ನೋ 3 ಕ್ಯಾರೆಕ್ಟರ್ ಒನ್ ಡೇ ಫುಲ್ ರಿಹರ್ಸಲ್ ಮಾಡಿದ್ದಾರೆ. ಏನಕ್ಕೆ ನಾನು ರಿಹರ್ಸಲ್ ಮಾಡಬೇಕು ಅಂತಾನು ಕೇಳಿಲ್ಲ ಇವರು. ಅಂದ್ರೆ ಆ ಪಾತ್ರವಾಗಿ 3 ಕೊಲಾಬ್ ಆದ್ರೂ ಗೊತ್ತಾ, 3 ಸೇರ್ಕೊಂಡು ಅದು ಸ್ಕ್ರೀನಲ್ಲಿ ಕಾಣುತ್ತೆ ನಿಮಗೆ. 3 ಫ್ರೆಂಡ್ಸ್ ಅನಿಸ್ತಾರೆ. ನಾನು ಫಸ್ಟ್ ದಿನನೇ ಬಂದ್ಬಿಟ್ಟು ನೀವು 3 ಫ್ರೆಂಡ್ಸ್ ಅಂತ ಬಿಟ್ಟಾಗ ಅವ್ರಿಗಿರುತ್ತೆ ಯಾರಂದ್ರೆ ಓಕೆ ಅವನು ಗೌರವ್ ಬಂದು ಶಾರ್ಟ್ ಫಿಲ್ಮ್ಸ್ ಅದೆಲ್ಲ ಮಾಡ್ಕೊಂಡಿದ್ದಾನೆ. ಅಂಡ್ ಇಬ್ರಿಗೂ ಆ ವೇವ್ ಲೆಂತೆ ಇರಲ್ಲ. ಆಮೇಲೆ ಫಸ್ಟ್ನೇ ದಿನನೇ ಬ್ರೋ ಅದು ಇದು ಅಂತ ಎಲ್ಲ ಜಲ್ಲಾಗಿ ಸ್ಟಾರ್ಟ್ ಆಯ್ತಲ್ವಾ, ಅಲ್ಲಿಂದ ಹಿಡಿದು
ನಾವು ಕ್ಲೈಮ್ಯಾಕ್ಸ್ ನೋಡ್ತಾ ಅನ್ಸುತ್ತೆ, ಕ್ಲೈಮ್ಯಾಕ್ಸ್ ನೋಡಿಸ್ತಾ ಇದೊಂದು ಚಿಕ್ಕದೊಂದು ರಿವೀಲ್ ಮಾಡ್ತೀನಿ, ಈ ತರ ಫ್ರೆಂಡ್ ಇರಬೇಕು ಅನ್ಸುತ್ತೆ, ಈ ತರ ಫ್ರೆಂಡ್ ಇರಬಾರ್ದು ಅನ್ಸುತ್ತೆ, ಆ ಥರದ್ದೊಂದು ನಿಮ್ಗೆ ಮಜಾ ಕೊಟ್ಬಿಡ್ತು. ಗೌರವ್ ಬೇಕು ಆನ್ ದ ಫಸ್ಟ್ ಡೇ ಓನ್ಲಿ ಆ ಬಾಂಡ್ ಶುರುವಾಗೋಯ್ತು. ಆ ಕಥೆಯಲ್ಲಿ ಆ 3 ಜನ ಎಲ್ಲವೂ ಬಿಟ್ಟು ಅವ್ರು ನಿಜವಾಗ್ಲೂ 3 ಜನ ತರಲೆ ಹುಡುಗರು ಗುರು, ತರಲೆ ಫ್ರೆಂಡ್ಸ್ ಗುರು ಅನ್ನೋದು ಎದ್ದು ಕಾಣಿಸುತ್ತೆ ಸಿನಿಮಾಲಿ. ಕರೆಕ್ಟ್. ನಾನು ಅನೀಶ್ ಅವ್ರನ್ನ ಜರ್ನಿ ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ, ನಾನು ಅನಲೈಸ್ ಮಾಡಿರೋ ಪ್ರಕಾರ ಸಿಕ್ಕಾಪಟ್ಟೆ ಆಶಾವಾದಿ ನೀವು. ಅಂದರೆ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀರಿ, ಎಲ್ಲೂ ಕುಗ್ಗಿಲ್ಲ. ಏನೋ ಒಂದು ಪ್ರಯತ್ನಕ್ಕೆ ಸರಿಯಾದ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಅಂದರೆ ಎಲ್ಲೂ ಕುಗ್ಲಿಲ್ಲ. ಬಟ್ ನಿಮ್ಮದೇ ಪ್ರೊಡಕ್ಷನಲ್ಲೂ ಸಾಕಷ್ಟು ಸಿನಿಮಾ ಮಾಡಿದ್ರಿ, ಡಿರೆಕ್ಟ್ ಮಾಡಿದ್ರಿ. ಬಟ್ ಸ್ಟಿಲ್ ಈಗ 10 ಸಿನಿಮಾ ಆದಮೇಲೆ ಏನೋ ಒಂದು ಮೊನೋಟನಿ ಅಂತ ಅನ್ನಿಸ್ತಾ ಇದೆ. ಅದನ್ನು ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಪ್ರಮುಖವಾದ ಕಾರಣ ಏನು? ಅಂದರೆ ಔಟ್ ಆಫ್ ದ ಬಾಕ್ಸ್ ಏನೋ ಮಾಡಬೇಕು. ನನ್ನ ಮೊನೋಟನಿಸ್ ಇವಾಗಲೂ ನಾನು ಸ್ಟ್ರೈಟಾಗಿ ಹೇಳ್ತೇನೆ, ಐ ಆಮ್ ನಾಟ್ ಅಗೇನ್ಸ್ಟ್ ಮಾಸ್ ಫಿಲಮ್ಸ್. ನಾನು ಈಗಲೂ ಹೇಳ್ತೇನೆ, ಏನೋ ಪ್ರೋ ಮ್ಯಾಕ್ಸ್ ಮಾಸ್ ಮಾಡ್ತೀನಿ ನಾನು. ಐ ವಿಲ್ ಡೂ ಇಟ್ ರೈಟ್ ಟೈಮಲ್ಲಿ. ನಾನು ಮಾಡೇ ಮಾಡ್ತಾ ನಾನು ಐ ಆಮ್ ನಾಟ್ ಟೆಲಿಂಗ್ ದಟ್ ಅರವಿಂದ್ ಸ್ವಾಮಿ ಆದಮೇಲೆ ನಾನು ಮಾಸ್ ಮಾಡಲ್ಲ, ಸುಳ್ಳು. ಮತ್ತೆ ಲೆಗ್ ಶಾಟ್ಗೆ ಡಸ್ಟ್ ಎಗಿರುತ್ತೆ, ಸಿಡ್ಲು ಹೊಡಿಯುತ್ತೆ, ವಿಸಿಲು ಬೀಳುತ್ತೆ. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್. ನಾನು ಬಂದ್ಬಿಟ್ಟಿದ್ದೀನಿ ಅಂದ ಕೂಡಲೇ ನಾನು ಮಾಡಲ್ಲ ಅಂತೇಳಿ ತೀರಾ ಸುಳ್ಳು. ಈ ಸಿನಿಮಾಗೆ ಈ ಪ್ರಮೋಷನ್ ಬೇಕಿತ್ತು, ವಿ ಆರ್ ಡೂಯಿಂಗ್ ಇಟ್. ಐ ಆಮ್ ನಾಟ್ ಅಗೇನ್ಸ್ಟ್ ದೋಸ್ ಸಿನೋ, ಮೇ ಬಿ ಟೈಮಿಂಗ್ ರಾಂಗ್ ಆರ್ ಎನಿಥಿಂಗ್. ನಾನು ಎಲ್ಲರಿಗೂ ಹೇಳ್ತೀನೋ, ಎಲ್ಲರಿಗೂ 10 ವರ್ಷ ಕಾಣಿಸ್ತೀನಿ, ನನಗೆ 10 ಶುಕ್ರವಾರ ಕಾಣಿಸ್ತಿದೆ. ಐ ಹ್ಯಾವ್ ಟ್ರೈಡ್ ಓನ್ಲಿ 10 ಫ್ರೈಡೇಸ್. ನನಗೆ ಅದು ನನಗೆ ಲಾಂಗು ಒಂದ್ಸಲ, ಮ್ಯಾಟ್ರು ಒಂದ್ಸಲ. ಐ ಹ್ಯಾವ್ ಟ್ರೈಡ್ ಓನ್ಲಿ 10 or 11. ನನಗೂ 11, 12 ಅನ್ನೋದೇ ನನಗೂ ಗೊತ್ತಿಲ್ಲ. ಸೊ ನಾನು ಐ ಓನ್ಲಿ ಟ್ರೈಡ್ 10 or 11 ಫ್ರೈಡೇಸ್ ಅಷ್ಟೇ. ಐ ಕೀಪ್ ಟ್ರೈಂಗ್. ದರ್ ಆರ್ ಲಾಟ್ ಆಫ್ ಫ್ರೈಡೇಸ್ ಫಾರ್ ಮೀ. ನಾನು ವೆಕ್ಸ್ ಆಗಿ, ನಾನು ಇರಿಟೇಷನ್ ಆಗೋದು, ನನಗೆ ಮ್ಯಾಟ್ರ್ ಅನ್ಸಲ್ಲ, ಆಗೋದು ಇಲ್ಲ. ಲೈಫ್ ಇಸ್ ಮೂವಿಂಗ್ ಆನ್. ಒನ್ ಮೋರ್ ಫ್ರೈಡೇ ಅಲ್ರಿ, ಒನ್ ಮೋರ್. ಎವ್ರಿ ಫ್ರೈಡೇ ಐಲ್ ಕಮ್ ಅಪ್ ವಿತ್ ಅ ಡಿಫ್ರೆಂಟ್. ಒನ್ ಮೈಟ್ ಸ್ಟ್ರೈಕ್ ಆಡಿಯನ್ಸ್, ಒನ್ ಮೈಟ್ ನಾಟ್. ಬಟ್ ಇಟ್ಸ್ ಅಗೇನ್ ಡ್ರೈವಿಂಗ್ ಫೋರ್ಸ್ ಏನು ನಿಮಗೆ ಆ್ಯಕ್ಚುಲಿ ಮತ್ತೆ ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ? ಮೇ ಬಿ ಇನಿಷಿಯಲ್ ಸ್ಟೇಜ್ ಆಫ್ ಆ ಕಷ್ಟಗಳು ನೋಡಿದ ಮೇಲೆ ನನಗೆ ಆ ಧೈರ್ಯ ಬಂದ್ಬಿಡ್ತೋ ಇನ್ನೊಂದೋ ಗೊತ್ತಿಲ್ಲ. ನಿಜವಾಗ್ಲೂ ಕುಗ್ಗೋಕ್ಕಂತೂ ಬಿಡಲ್ಲ ನನ್ನನ್ನು. ನಾನು ಕುಗ್ಗೋದಕ್ಕೆ ಬಿಡೋದೇ ಇಲ್ಲ. ಐ ಲ್ಯಾವ್ ಮೈ ಆಲ್ಟರ್ನೇಟ್ ಪ್ಲ್ಯಾನ್ಸ್. ನಾನೆಲ್ಲರೂ ಈ ಲೈಫ್ಗೆ ಸಿನಿಮಾ ಫಿಕ್ಸ್. ಈ ಉಸಿರಿರೋರ್ಗೂ ಸಿನಿಮಾಲೇ ಇರೋದು. ಅದು ಹೆಂಗಿರ್ತೀನಿ ಏನಿರ್ತೀನೋ ಗೊತ್ತಿಲ್ಲ, ಬಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಡ್ರೈವಿಂಗ್ ಫೋರ್ಸ್ ನಾನೇ ತೊಗೊಂಡ್ಬಿಡ್ತೀನಿ. ನಾನು ಏನೇ ಆಗಲಿ ನಾನು ಮಾಡ್ತೀನಿ ಅಂತೀನಿ. ಏನೇ ಆಗಲಿ, ವಾಟ್ ಎವರ್ ಇಟ್ ಹ್ಯಾಪನ್, ಐ ವಿಲ್ ಕಮ್ ಟು ಫ್ರೇಮ್ ಅಂಡ್ ಐ ವಿಲ್ ಡೂ ಇಟ್. ದಟ್ ಮೈ ಗಟ್ ಫೀಲಿಂಗ್. ಏನೇ ಆಗಲಿ ನಾನು ಎಲ್ಲರೂ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಏನೇ ಆಗ್ಬಿಡ್ಲಿ ಚಿನ್ನ ನೋಡಲ್ಲ, ನಾನು ಬಿಡಲ್ಲ. ಐ ಸೆಟ್ ಅನ್ ಎಕ್ಸಾಂಪಲ್. ಇಷ್ಟೇ ಕಷ್ಟ ಬಂದರೂ ಬಿಡಬಾರ್ದು ಅನ್ನೋದಕ್ಕೆ ನಾನು ಸೆಟ್ ಮಾಡ್ತೀನಿ ಎಕ್ಸಾಂಪಲ್. 1 ಹೋಗ್ಬಿಡ್ತು, 2 ಹೋಗ್ಬಿಡ್ತು, 3 ಹೋಗ್ಬಿಡ್ತು, ಬಿಟ್ಟು ಹೋಗ್ಬಿಡ್ತು, ಬಿಡಬೇಡ, ಯು ವಿಲ್ ಹ್ಯಾವ್ ಯುವರ್ ಫ್ರೂಟ್ ಅನ್ನೋದು ನಾನು ಸೆಟ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಸೊ ನನಗೆ ಆ ಕಾನ್ಫಿಡೆನ್ಸ್ ಇದೆ, ಜಸ್ಟ್ ಡೂ ಇಟ್. ಇನ್ನು ಅಭಿಷೇಕ್ ಅವರು ಆ್ಯಕ್ಚುಲಿ ಒಂದು ಟೈಮಿಂಗ್ ಅಂತ ಒಂದು ಪದ ಉಪಯೋಗಿಸಿದರು. ಈ ವರ್ಷದ ಕನ್ನಡ ಚಿತ್ರರಂಗದ ಟೈಮಿಂಗ್ನ ನೀವು ನೋಡ್ತಾ ಇದ್ದೀರಾ, ಅಂದರೆ ಯಾವ ರೀತಿ ಸಿನಿಮಾಗಳು ಇವತ್ತು ಅಕ್ಸೆಪ್ಟ್ ಮಾಡ್ತಿದ್ದಾರೆ ಜನಗಳು ಅಂತ. ಈ ವರ್ಷದಲ್ಲಿ ಆಲ್ಮೋಸ್ಟ್ ತುಂಬಾ ಕಡಿಮೆ ಸಕ್ಸಸ್ಫುಲ್ ಸಿನಿಮಾಸ್ ಅಂತ ಬಂದಿರೋದು. ಒಳ್ಳೊಳ್ಳೆ ಸಿನಿಮಾ ಬಂದಿದೆ, ಬಟ್ ಆ ಸಿನಿಮಾಗಳಿಗೆ ಜನ ಬರಲಿಲ್ಲ, ಆ ಥರದ್ದೆಲ್ಲ. ಕೆಲವೊಂದಕ್ಕೆ ಮಾರ್ಕೆಟಿಂಗ್ ಸ್ವಲ್ಪ ಸ್ಟ್ರಾಟರ್ಜಿ ಏನೋ ಪ್ರಾಬ್ಲಮ್ ಆಗಿ, ಲೈಕ್ ಅಂದರೆ ಜನಗಳಿಗೆ ತಲುಪೇ ಇಲ್ಲ ಸಿನಿಮಾಗಳು ಈ ಥರ ಬರ್ತಿದೆ ಅಂತ. ಆ ಥರದ್ದೆಲ್ಲ ಸಾಕಷ್ಟಿದೆ. ಸೊ ಆಲ್ಮೋಸ್ಟ್ ಈಗ ಲೈಕ್ ಅಂದರೆ ಒಂದು ದೊಡ್ಡ ಹಿಟ್ ಬೇಕು ಈ ವರ್ಷ ಹೇಳಬೇಕು ಅಂತಂದರೆ. ತುಂಬ ಆ ಥರ ಬಾಕ್ಸ್ ಆಫೀಸ್ ಹಿಟ್ ಜೊತೆಗೆ ಅಂದರೆ ಜನ ಬಂದು ನುಗ್ಗಿ ನೋಡುವಂತಹ ಸಿನಿಮಾ ಬೇಕೇ ಬೇಕು. ನೀವೊಂದು ದೊಡ್ಡ ಸ್ಟೇಟ್ಮೆಂಟ್ ಕೂಡ ಮಾಡಿದ್ದೀರಾ ಇನ್ಫ್ಯಾಕ್ಟ್, ಅಂದರೆ ಇದು ದಿ ಬೆಸ್ಟ್ 10 ಫಿಲಮ್ಸಲ್ಲಿ ಅಂದರೆ ಈ ವರ್ಷದಲ್ಲಿ ಇದಾಗಿರುತ್ತೆ ಅಂತ. ಸೊ ದಿ ಬೆಸ್ಟ್ 10 ಫಿಲಮ್ಸ್ ಅಂದರೆ ಜನಗಳು ಎಷ್ಟರ ಮಟ್ಟಿಗೆ ಈ ಸಲ ಸಿನಿಮಾ ನೋಡಿದ್ದಾರೆ ಅಂತ ಗೊತ್ತು ನಿಮಗೆ. ಸೊ ಅದು ನಿಜ ಆಗುತ್ತಾ? ಈ ಸಿನಿಮಾದಿಂದ ನಿಜ ಆಗಬಹುದಾ? ಮತ್ತು ಈ ಥರ ಪರಿಸ್ಥಿತಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಯಾವ ರೀತಿ ನಮಗೆ ಬ್ಲಾಕ್ ಬಸ್ಟರ್ಸ್ 2-3 ಆಗಿದೆ ಅಷ್ಟೇ, 2-3 ಅಷ್ಟೇ ಆಲ್ಮೋಸ್ಟ್. ಭೀಮಾ, ಲೈಕ್ ಕೃಷ್ಣ ಪ್ರಣಯ ಸಖಿ, ಆ ಥರ. ಸೊ ಅದೇ ನಾನು ಯೂಶಲಿ ಸಿನಿಮಾನ ಒಂದು ಅಡುಗೆಗೆ ಹೋಲ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನೀಗ ಅಡುಗೆ ಭಟ್ಟ ಆ್ಯಕ್ಚುಲಿ. ಪ್ರೊಡ್ಯೂಸರ್ ಬಂದು ರೇಷನ್ ತಂದು ಕೊಡ್ತಾರೆ. ಸೊ ಎಲ್ಲ ಮೆಟೀರಿಯಲ್ಗಳು ಕೊಡ್ತಾರೆ ನನಗೆ. ನಾನು ಮಸಾಲೆನ ಇಲ್ಲ ಅಂದರೆ ಆರ್ಟಿಸ್ಟ್ಗಳೆಲ್ಲ ಅದೇನೆ. ಸೊ ಎಲ್ಲ ಅವರು ಒಂದೊಂದು ಇಂಗ್ರೀಡಿಯೆಂಟ್ಸು. ಅಗೈನು ನನ್ನ ನಂಬಿ ಬಿಟ್ಟಾಗ ಸೊ ನಾನು ಅದನ್ನು ಚೆನ್ನಾಗಿ ಅಡುಗೆ ಮಾಡಿ ಕೊಡ್ತೀನಿ ಅನ್ನೋದು ನನ್ನ ಒಂದು ವಾದ. ಅವಾಗ ಅಲ್ಲಿಗೆ ಅಡುಗೆ ತಂದುಕೊಟ್ಟವ್ರು, ಈಗ ರೇಷನ್ ತಂದುಕೊಟ್ಟವರು, ಇಲ್ಲ ಒಂಚೂರು ಖಾರ ಹಾಕು, ಒಂಚೂರು ಉಪ್ಪು ಹಾಕು, ಒಂಚೂರು ಇದಾಕು ಅಂತಂದಾಗ ಅಡುಗೆ ಕೆಡೋದು ಜಾಸ್ತಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮ್ಯಾಕ್ಸಿಮಮ್ ಅಡುಗೆಗಳು ಕೆಡ್ತಾ ಇರೋದೇ ಅಲ್ಲಿ. ಸೊ ನಾನು ಹೇಳ್ತಾ ಇರೋದು, ನೀವು ಕರೆಕ್ಟಾಗಿ ಇವಾಗ ಏನಾಗ್ತಾ ಇದೆ ಅಂತಂದರೆ, ನೀವು ಹೇಳಿದ್ರಿ ಇವಾಗ 10 ಸಿನಿಮಾಗಳಲ್ಲಿ ನಿಮ್ದೊಂದು ಸಿನಿಮಾ ಉಳಿಯುತ್ತಾ ಅಂತ. ಸೊ ಅದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ನಾನೇನು ಹೇಳಿದ್ದೀನಿ, ಆ ವರ್ಷ ಬರೋ ಟಾಪ್ 10 ಸಿನಿಮಾದಲ್ಲಿ ನಮ್ದೊಂದು ಸಿನಿಮಾ ಆಗುತ್ತೆ ಅಂತ. 100% ಆಗುತ್ತೆ. ಯಾಕಂತಂದರೆ ಈ ಕನ್ನಡದಲ್ಲಿ ಈಗ 300 ಸಿನಿಮಾಗಳು ಬರ್ತಾ ಇದೆಯಲ್ವಾ, ನಾನು ಅದಕ್ಕೆ ಆ ಕ್ವಾಲಿಟಿ ವೈಸಲ್ಲಿ ಆಗಿರ್ಬೋದು, ಕಂಟೆಂಟ್ ವೈಸಲ್ಲಿ ಆಗಿರ್ಬೋದು, ಆರ್ಟಿಸ್ಟ್ ಸೆಲೆಕ್ಷನ್ ವೈಸ್ ಆಗಿರ್ಬೋದು, ಮ್ಯೂಸಿಕ್ ಪ್ರೊಡಕ್ಷನ್ ಎಲ್ಲದರಲ್ಲೂ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಶೂಟ್
ಆಯ್ತಾ. ಯಾಕಂದ್ರೆ ಎಕ್ಸಾಮ್ ಬರೆದಿರೋ ನಾನೇ, ಫೇಲ್ ಆಗ್ತೀನಿ ಅಂತಲೂ ಗೊತ್ತಿರುತ್ತೆ ನನಗೆ, ಪಾಸ್ ಆಗ್ತೀನಿ ಅಂತಲೂ ಗೊತ್ತಿರುತ್ತೆ, ಡಿಸ್ಟಿಂಕ್ಷನ್ ಬರುತ್ತಾ ಇಲ್ವೋ ಅಂತಲೂ ನನಗೆ ಗೊತ್ತಿರುತ್ತೆ. ಸೊ ನೀವು 100% ಸಿನಿಮಾ ಬಂದು ನೋಡಿ, ಹಿಟ್ ಆಗುತ್ತೆ. ನಾನು 100% 10 ಸಿನಿಮಾ ಹಿಟ್ ಆಗಿರುತ್ತಲ್ಲ, ಅದರಲ್ಲಿ ಒಂದೊಂದು ಹಿಟ್ ಆಗಿರುತ್ತೆ ಅಂತ ಹೇಳ್ತಾ ಇಲ್ಲ. ಆ್ಯಂಡ್ ಅಗೈನ್ ಇವಾಗ ಏನು ಅಂತಂದರೆ, ಈ ಸಿನಿಮಾ ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ, ನಾನು ಈಗಲೇ ಹೇಳ್ತಾ ಇದ್ದೀನಿ, 101% ಹಿಟ್ ಆಗುತ್ತೆ. ಓಕೆ, ನಮ್ಮ ಹಿಟ್ಗೂ ಒಂದು ದಾರಿ ಆಗುತ್ತೆ. ಸೊ ಸತ್ಯವಾಗ್ಲೂ ನಾನೀಗ ಕತೆ ಬರ್ದಾಗಿಂದ ಯೂಶ್ವಲಿ ಒಂದು ಇರುತ್ತೆ, ಕತೆ ಬರೆದಿದ್ದು ಸ್ಕ್ರೀನಲ್ಲಿ ಇರಲ್ಲ ಕೆಲವು ಟೈಮು. ಸೊ ಕತೆ ಬರೆದಾದ್ಮೇಲೆ ಸ್ಕ್ರೀನಲ್ಲಿ ಡಬಲ್ ಆಗುತ್ತೆ ಗೊತ್ತಾ, ಅದೇ ಹಿಟ್ ಸಿನಿಮಾಗಳು ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಆ್ಯಕ್ಚುಲಿ. ಅದು ಬರೀ ನನ್ನೊಬ್ಬನಿಂದ ಆಯಿತು ಅನ್ನೋದು ತಪ್ಪು. ಒಬ್ಬ ನಿರ್ಮಾಪಕನಿಂದ, ಒಂದು ನಟನಿಂದ. ಈಗ ಇವರೇನಾದರೂ ನನಗೆ ಎಷ್ಟೋ ಕಡೆ ಫ್ರೀಡಮ್ ಕೊಟ್ಟಿಲ್ಲ ಅಂದ್ರೆ ಅದೇ ಹಾಳು. ಅದೇ ಹೇಳಿದ್ನಲ್ಲ, ಅಡುಗೆ ಮಾಡೋ ಟೈಮಲ್ಲಿ ಅವ್ನು ಕಾನ್ಸಂಟ್ರೇಷನ್ ಕೊಟ್ಟು ಮಾಡ್ತಾ ಇರ್ತಾನೆ, ಇಲ್ಲ ನಾನು ಅದನ್ನು ಮಾಡ್ತೀನಿ, ಇದಕ್ಕೆ ಹಾಕ್ತೀನಿ, ಸ್ವಲ್ಪ ನಾನು ಕೈ ಆಡಿಸ್ತೀನಿ ಅಂತಂದರೆ ಅಡುಗೆ ಹಾಳು. ಸೊ ಆ ಥರದ್ದೇನೂ ಆಗಿಲ್ಲ ಇಲ್ಲಿ. ಸೊ ಒಳ್ಳೆ ಅಡುಗೆ ರೆಡಿ ಆಗಿದೆ. ಆ್ಯಂಡ್ ಅಡುಗೆನ ಈಗ ಕೂತ್ಕೊಂಡು ಪ್ರಮೋಟ್ ಮಾಡ್ತಾ ಇದೀವಿ. ಇಲ್ಲೊಂದು ಒಳ್ಳೆ ಹೋಟ್ ಇದೆ, ಒಳ್ಳೆ ಅಡುಗೆ ಇದೆ, ಬನ್ನಿ ಅಂತ. ಈಗ ನಾವು ಅದನ್ನು ಕಾನ್ಫಿಡೆಂಟಾಗಿ ಹೇಳಿಲ್ಲ ಅಂದರೆ, ನನಗೆ ಟಾಪ್ 10 ಸಿನಿಮಾದಲ್ಲಿ ನನ್ನೊಂದು ಇರುತ್ತೆ ಅಂತ ನಾನೇ ಕಾನ್ಫಿಡೆನ್ಸ್ ಇಲ್ಲದೆ ಹೇಳಿದ್ರೆ, ಜನ ಇದ್ದವ್ರೆ ಮೋಸ್ಟ್ಲಿ ಇದು ಯಾವುದೋ ಕಮ್ಮಿ ಅಕ್ಕಿ ಹಾಕಿ ಮಾಡಿರೋ ರೈಸ್ ಇರ್ಬೋದು ಅಂತ ಥಿಂಕ್ ಮಾಡ್ತಾರೆ. ಸೊ ಈ ಸತಿ ಒಂದು ಬೊಂಬಾಟ್ ಬಿರಿಯಾನಿನೇ ಕೊಡ್ತೀವಿ ಎಲ್ಲರೂ ಸೇರಿ, ಆರಾಮ್ ಅರವಿಂದ್ ಸ್ವಾಮಿ ತಂಡದಿಂದ. ನವೆಂಬರ್ 22ಕ್ಕೆ ಬನ್ನಿ. ಹಂಗಂದ್ರೆ ಫ್ರೀ ಬಿರಿಯಾನಿ ಕೊಡ್ತೀವಿ ಅಂತ ಥಿಯೇಟರ್ ಹತ್ರ ಬಂದ್ಬಿಟ್ಟಿದೆ. ಸುಮ್ಮನೆ ಕಂಪೇರ್ ಮಾಡಿ ಹೇಳಿದೆ ಅಷ್ಟೇ ನಾನು. ಸರ್, ಈಗ ನಿಮ್ಮಿಬ್ಬರದ್ದು ಜಸ್ಟ್ ಒಂದು ಇವತ್ತಿನ ಅಂದರೆ ಆಡಿಯನ್ಸ್ ಪರ್ಸೆಪ್ಷನ್ ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಅಷ್ಟೇ. ಅಂದರೆ ಈಗ ಜನಕ್ಕೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸಿಕ್ಕಾಬಟ್ಟೆ ಕಂಟೆಂಟ್ ಇದೆ. ಈಗ ರೀಲ್ಸು, ಇನ್ಫ್ಯಾಕ್ಟ್ ರೀಲ್ಸ್ 10 ಸೆಕೆಂಡ್ ರೀಲೇ ಬೋರ್ ಆಗುತ್ತೆ ಆ್ಯಕ್ಚುಲಿ. 10 ಸೆಕೆಂಡೇ ನೋಡೋಕೆ ಹೋಗಲ್ಲ, ನೆಕ್ಸ್ಟ್ ರೀಲಿಗೆ ಶಿಫ್ಟ್ ಆಗ್ತಿರ್ತಾರೆ. ಒಂದು 5 ಸೆಕೆಂಡ್ ನೋಡಿ ಅಲ್ಲೇ ಡಿಸೈಡ್ ಆಗಿಬಿಡ್ತಾರೆ ಅವರು, ಇದರಲ್ಲೇನೋ ಇಲ್ಲ ಅನ್ನೋ ಥರ. ಅಂದರೆ ಇವತ್ತಿನ ಜನಕ್ಕೆ ರೀಚ್ ಆಗೋ ಹಾಗೆ ಯಾವ ರೀತಿ ಕಂಟೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಆಗಿದೆ ಇಬ್ಬರಿಗೂ ಅಂತ? ಸಿಂಪಲ್. ಈವನ್ ನಾನು ಒಬ್ಬ ಆ ಕ್ಯಾಟಗರಿ ನಾನು ಬರ್ತೀನಲ್ಲ, ನಾನು ರೀಲ್ಸ್ ನೋಡ್ತೀನಿ, ನನಗೂ ಬೋರ್ ಆಗುತ್ತಲ್ಲ, ಆ ಪರ್ಸ್ಪೆಕ್ಟಿವಲ್ಲೇ ಕಟ್ ಮಾಡ್ತೀನಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ನಾನೊಂದು ಸಿನಿಮಾ ಆರ್ಟಿಸ್ಟ್ ಆಗೋ, ಇದೊಂದು ಹೀರೋ ಆಗೋ, ಇವರು ಡೈರೆಕ್ಟರ್ ಆಗೋ ಒಂದು ಸಿನಿಮಾ ಮಾಡಿದೀವಿ ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡಿಲ್ಲ. ಕೆಲವು ನಮ್ಗೆ ಅನಿಸಿದೆ ನಿರ್ದಾಕ್ಷಿಣ್ಯವಾಗಿ ಕಟ್ ತೆಗೆದು ಬಿಸಾಕ್ತೀವಿ. ವಿ ಆರ್ ದ ಒನ್ ಹೂ ಸ್ಪೆಂಟ್. ಅನಿಸ್ತಿದ್ಯಾ ನಿರ್ದಾಕ್ಷಿಣ್ಯವಾಗಿ ಅದು ಸ್ಪೆಂಡ್ ಮಾಡೋದೆಲ್ಲ ಸೈಡ್ಗೆ, ಆಡಿಯನ್ಸ್ ಫ್ಲೋ ಅಷ್ಟೇ. ಈವನ್ ನಾವಿಲ್ಲಿ ಕೂತಾಗ ನಾವು ಅದೇ ಪರಿಸ್ಥಿತಿ, ನೀವೇನು ಕ್ವಶನ್ ಕೇಳಿದ್ರಲ್ವ, ಅದೇ ಪರಿಸ್ಥಿತಿಯಲ್ಲಿ ನಾವಿಲ್ಲಿ ಕೂತಾಗ ಸಾಕು 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 ಹಿಂಗೆ ಮಾಡಿದ್ವಿ. ಕಂಟೆಂಟ್ ಮ್ಯಾಟ್ರ್ ಹೇಳ್ತಿದ್ದೀವಾ? ಬಿಕಾಸ್ ಇವತ್ತು ನೀವು ಹೇಳಿದ ಪ್ರಶ್ನೆ 100% ನಮಗೂ ಅರಿವಿದೆ. ಸುಮ್ಮನೆ ಡ್ರ್ಯಾಗ್ ಮಾಡೋಕ್ಕಾಗಲ್ಲ. ಒಂದು ಫೀಲ್ಗೋಸ್ಕರನೋ, ಇಲ್ಲಾಂದ್ರೆ ಏನೋ ಬರುತ್ತೆ, ಇಲ್ಲ ಪ್ರೊಡಕ್ಷನ್ ವ್ಯಾಲ್ಯೂ 10 ಸಲ ಅಂದ್ಬಿಟ್ಟು ಫಾರಿನಲ್ಲಿ ಒಂದು ಡಿವೇಟ್ ಮಾಡ್ಕೊಂಬರೋದು ಇವತ್ತು ಇದು ಯಾವುದೂ ನಡೀತಿಲ್ಲ. ಇಲ್ಲ ಇಂಟ್ರೊಡಕ್ಷನ್ಗೆ ಒಂದು ಭಾರಿ ಫೈಟ್ ಇಟ್ಬಿಟ್ಟು ಒಂದು ಸಾಂಗ್ ಇಟ್ಬಿಟ್ಟು ಅಲ್ಲೇ 10 ನಿಮಿಷ ಹೋಗೋಯ್ತು. ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಫೈಟ್ ಇಟ್ಬಿಟ್ಟು ಇನ್ನೊಂದು ಸಾಂಗಲ್ಲಿ ಎಂಡ್ ಮಾಡಿದ್ರೆ ಇನ್ನೊಂದು 10 ನಿಮಿಷ. ಇವ್ಯಾವೂ ಇಲ್ಲ. ಕತೆ ಇಲ್ಲಿ ಕೂತು ಆಸ್ ಎನ್ ಆಡಿಯನ್ನೇ ಕೂತಿದ್ದ. ಇವಾಗ ನಾವು ಸಿನಿಮಾಗಳು ನೋಡ್ತೀವಲ್ಲ, ನಾವು ಈಗ ನೋಡುವಾಗ ಏನಿದು ಅನ್ಸುತ್ತಲ್ಲ, ಆ ಅನ್ಸೋದೆಲ್ಲ ನಾವು ಈ ಸರಿ ಏನೋ ನಮಗೆ ನಾವೇ ಕ್ವಶನ್ ಮಾಡ್ಕೊಂಡಿದ್ವಿ. ಓಕೆ, ಇಲ್ಲೇನಿದು ನಾನೇ ಮಾಡಿರ್ಬೋದಲ್ಲ ಫ್ರೇಮಲ್ಲಿ, ನಂದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. So what we first, if you know your mistake, that will be the best thing answer. And we know our mistakes and we have corrected it, and we have got a superb film. ಈ ಕಾನ್ಫಿಡೆನ್ಸ್ ಬರೋದಕ್ಕೆ ರೀಸನ್ ಅಂದರೆ ಟೇಬಲಲ್ಲಿ ನಾವು ಒಂದು ಅಟ್ಲೀಸ್ಟ್ ಒಂದು 8 months ಕೂತಿರ್ಬೋದು. ನಾನು ಕೂತು ನೋಡಿ ಅದು ಬಂದಿರೋ ಔಟ್ಪುಟ್ ಇವತ್ತು ನಮ್ಗೆ ಈ ಕಾನ್ಫಿಡೆಂಟು, ಹತ್ತರಲ್ಲಿ ಒಂದು ಸಿನಿಮಾ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಏನಂದರೆ ಬಿಕಾಸ್ ಆಫ್ ದ ಫ್ಲೋ. ಇವಾಗ ಎಕ್ಸಾಂಪಲ್ 10ರಲ್ಲಿ ನಮಗಿಂತ ಭಾರಿ ಬಜೆಟ್ ಸಿನಿಮಾಗಳು ಬಂದಿರ್ಬೋದು, ಯಾವುದಾದ್ರೂ ಬಂದಿರ್ಬೋದು. ನಾನು ಬಜೆಟ್ಟು ಸಿನಿಮಾಗೆ ಕಂಪೇರ್ ಮಾಡಲ್ಲ, ಬಟ್ ದ ಫ್ಲೋ ಆಫ್ ದ ಫಿಲಮ್, ದ ಫೀಲ್ ಆಫ್ ದ ಫಿಲಮ್, ಅಲ್ಲಿ ಏನು ಪಾತ್ರಗಳು ಫೀಲ್ ಆಗ್ತಿದೆ ಅಲ್ಲಿ ಆಡಿಯನ್ಸ್ ಫೀಲ್ ಆಗ್ತಾನೆ. ಅಂದರೆ ಒಂದು ಸೆನ್ಸ್ ಇರುತ್ತೆ. ಇವಾಗ ಇವರು ರಿವರ್ಸಲ್ ಒಂದಿಲ್ಲ, ಅಲ್ಲಿ ಆಡಿಯನ್ಸ್ ಒದ್ದಾಡ್ತಿರ್ತಾರೆ, ಬಟ್ ನಗು ಬರುತ್ತೆ ಅಂತ ನಿಜವಾಗ್ಲೂ ಬರುತ್ತೆ. ಎಷ್ಟು ಸರಿ ನೋಡಿದಾಗ ನಮ್ಗೆ ಅದು ಅನಿಸ್ತಿದೆ. ಸೊ ಅದು ವರ್ಕೌಟ್ ಆಗುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ ಈ ಸರಿ ನಮಗೆ. ಈವನ್ ವೆನ್ ಯು ವಾಚ್ ಆಲ್ಸೋ, ಐ ಥಿಂಕ್, ಈ ಮಾರ್ಕ್ ಮೈ ವರ್ಡ್ಸ್, ಯು ವಿಲ್ ಸೇ ದಿಸ್: yes, your film is worked. Correct. The emotions are worked, the comedy has worked, the character has worked. ಎಲ್ಲದಕ್ಕೂ ಫ್ರಮ್ ದ ಫಸ್ಟ್ ಪಾಯಿಂಟಿಂದ ಎಂಡ್ ಪಾಯಿಂಟ್ ಒಂದು ರಿವರ್ಸಲ್ ಹಿಂಗೆ ತಿರುಗಿದ್ರು ಇಲ್ಲೇನೋ ಒಂದಿದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ ಸೆಕೆಂಡ್ ಹಾಫಲ್ಲಿ. ಸುಮ್ಮನೆ ಯಾವುದೂ ಮಾಡಿಲ್ಲ, ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಒಂದು ಚಿಕ್ಕ ಸೀನ್ ಬಂದು ಫಸ್ಟ್ ಹಾಫಲ್ಲಿ ಅದು ಏನಕ್ಕೆ ಬಂದಿತ್ತು ಅನ್ನೋದಕ್ಕೆ ಸೆಕೆಂಡ್ ಹಾಫಲ್ಲಿ ಒಂದು ದೇರ್ ಇಸ್ ಅ ಜಸ್ಟಿಫಿಕೇಶನ್. ಅದು ಜನಕ್ಕೆ ಕೆಲವ್ರಿಗೆ ಅರ್ಥ ಆಗ್ಬೋದು, ಅರ್ಥ ಆಗದಿರೋ, ಬಟ್ ಆಸ್ ಎ ಮೇಕರ್ ವೆನ್ ಯು ಸಿಟ್ ಅಂಡ್ ವಾಚ್, ಎಸ್, ಐ ಫುಲ್ಫಿಲ್ಡ್, ಐ ಹ್ಯಾವ್ ಸರ್ಕಲ್ಡ್ ದ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಆ್ಯಂಡ್ ನನಗೆ 2ನೇ ಸಿನಿಮಾದಲ್ಲಿ ಯಾರೋ ಒಬ್ಬರು ಹಿಂಗೆ ರಿವ್ಯೂವರ್ ಹಾಕಿದ್ದಾರೆ. ಆ್ಯಕ್ಚುಲಿ ರೀಲ್ಸ್ಗಳಲ್ಲೇ ಇಷ್ಟೊಂದು ಮನೋರಂಜನೆ ಸಿಗಬೇಕಾದಾಗ ಈ ಸಿನಿಮಾದಲ್ಲೂ ಮನೋರಂಜನೆ ಇದೆ, ಸೊ ನಾನು ಯಾಕೆ ಈ ಸಿನಿಮಾ ನೋಡಬೇಕು ಅಂತ ಒಂದು ಕ್ವಶನ್ ಕೇಳಿದ್ರು ನನ್ನ. ಅಂದರೆ ಅದ್ರ ರಿವ್ಯೂ ನಾನು ನೋಡಿದ್ದೆ ಆ್ಯಕ್ಚುಲಿ.
ನೋಡಿ ನಾನೇ ಡಿಸೈಡ್ ಆದೆ ಕರೆಕ್ಟ್ ಅಲ್ವಾ ಗುರು, ಹೌದು ನನ್ನ ಕೋಪ ಬರುತ್ತೆ ಎಲ್ಲ ಓಕೆ, ಹೌದು ಜನಕ್ಕೆ ಅಲ್ಲೇ ಸಿಗುತ್ತೆ, ರೀಲ್ಸ್ ಅಲ್ಲೇ ಫನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಇದೆ. ಸೊ ಅದನ್ನ ಮೀರಿ ನಾನೇನು ಕೊಡಬೇಕು ಅಂತ ಯೋಚನೆ ಮಾಡಿದೆ ಆ್ಯಕ್ಚುಲಿ. ಓಕೆ, ಇಲ್ಲಿ ಏನು ಭಾವನೆಗಳನ್ನ ರೀಲ್ಸಲ್ಲಾಗಲಿ ಸೋಷಿಯಲ್ ಮೀಡಿಯಾದಾಗಲಿ ಕೊಡ್ತಾ ಇಲ್ಲ, ಅದನ್ನು ಸಿನಿಮಾದಲ್ಲಿ ಬರಿತೀನಿ ಸತಿ ಅಂತ ಬರೆದಿದ್ದೀನಿ. ಅದು ಆರಾಮ್ ಅರವಿಂದ್ ಸ್ವಾಮಿ ಹುಟ್ಟು. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾ ಅಂತ, ಈಗ ನೀವು ಯೂಶಲಿ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ಯಾವ ಬೆರಳಲ್ಲಿ ಸ್ಕ್ರೋಲ್ ಮಾಡೋದು? ನಾರ್ಮಲ್ ಇದಿರ್ಬೋದು ಅಥವಾ ಇದು ತಂಬು. ಸೊ ಜನರು ಈ ಬೆರಳಿಂದ ಈ ಬೆರಳು ಕಿರು ಬೆರಳು ಕೊಡ್ತಾರೆ ಅನ್ಸತಿ, ಬಾ ನೀನು ಹಿಡ್ಕೊಂಡು ಹೋಗ್ತೀನಿ ಅಂತ. ಸೊ ಅಲ್ಲಿವರೆಗೂ ನಾವು ಅದನ್ನ ಅಷ್ಟು ಅದೇ ನಂಬಿಕೆಯಲ್ಲಿ ಮಾಡಿರೋ ಸಿನಿಮಾ ಆ್ಯಕ್ಚುಲಿ. ಈ ಸತಿ ಕಿರು ಬೆರಳು ಹಿಡ್ಕೋತಾರೆ, ಬಾ ನಿನ್ನ ನಡೆಸ್ಕೊಂಡು ಹೋಗ್ತೀನಿ ಅಂತ. ನವೆಂಬರ್ 22ಕ್ಕೆ ನೋಡೋಣ, ಗೊತ್ತಾಗತ್ತದು. ಅಷ್ಟೇ, ಹಿಂಗಿರ್ತೀನಿ, ಕರ್ಕೊಂಡು ಹೋಗ್ತಾರೆ ಜನ ನಮ್ಮನ್ನೆಲ್ಲ. ಇನ್ನು ಅಭಿಷೇಕ್ ಶೆಟ್ಟಿ ಅವ್ರಿಗೂ ಅರವಿಂದ್ ಸ್ವಾಮಿ ಕ್ಯಾರೆಕ್ಟರ್ಗೂ ಎಷ್ಟು ಸಾಮ್ಯತೆ ಇದೆ? ಅದೇ ಕ್ಯಾರೆಕ್ಟ್ರೇ ಅದು ನಿಮ್ದೆ ಕ್ಯಾರೆಕ್ಟರ್ ಅಂದ್ರೆ ನಂದಂದ್ರೆ ನಾನು ಈ ಪಂಚ್ಗಳು ನೋಡ್ದಲ್ಲ ಸಿನಿಮಾಲ್ ಇವೇ ಇರೋದು. ಅದಲ್ಲ, ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ನಾಟ್ ಕಿಡಿಂಗ್. ಈ ಪಂಚ್ಗಳೇ ಸಿನಿಮಾಲ್ ವರ್ಕೌಟ್ ಆಗೋದು. ಮನೇಲಿ ಹೋಗ್ಬಿಟ್ಟು ಅವ್ರ ಅಮ್ಮ ಹತ್ರ ತಿಂಡಿ ತಿಂದ್ರೂ ಎತ್ತ ದುಡ್ಡು ಬಿಡ್ತಾನೆ, ಯಾವ್ದು ಫ್ರೀಯಾಗಿ ಬೇಡ ನಮ್ಗೆ ಅಂತ. ಮನೆಗೆ ಸಂಸಾರ ಕೊಡ ನನ್ನ ಮಗ ಅಲ್ಲ, ತಿಂಡಿಗೆ ಮಾತ್ರ ಪೇ ಮಾಡೋಣ. ಇದಕ್ಕೆ ಕೇಳಿದಾಗ ಸ್ವಲ್ಪ ರೂಡ್ ಅನ್ಸ್ತಾ ಇಲ್ವಾ ಅನ್ಸುತ್ತೆ ನನಗೆ, ಬಟ್ ಆ ಕ್ಯಾರೆಕ್ಟರ್ ಮಜಾ ಕೊಡುತ್ತೆ. ಹಂಗಂದ್ರೆ ನಿಮ್ಮ ಮನೇಲಿ ನೀನು ಕೊಡ್ತೇನೆ ಗೊತ್ತಿಲ್ಲ, ಕಾಸು ಕೊಡದೆ ತಿಂತೀಯ ಅಂತ ಬೈತಾ ಇರ್ತಾರೆ. ಸೊ ಅದನ್ನ ಸುಮ್ಮನೆ ತಮಾಷೆ ಹೇಳುತ್ತೆ. ಸೊ ಏನಂತಂದ್ರೆ ಆ ಪಾತ್ರ ನಾನು ಅನ್ನೋದಕ್ಕಿಂತ ನನ್ನಲ್ಲೂ ಇದೆ ಅಂತ ಕ್ಯಾರೆಕ್ಟರ್. ಇವಾಗ ಫಾರ್ ಎಕ್ಸಾಂಪಲ್, ಈಗ ನಾನು ಕಾಲ್ ಮೇಲೆ ಕಾಲು ಹಾಕೊಂಡಿರ್ತೀನಿ ಅಂತ ಅನ್ಕೊಳ್ಳಿ. ಈಗ ನೀವು ನೋಡ್ತೀರಾ ಕಾಲ್ ಮೇಲೆ ಏನು ಗುರು ನನ್ನ ಮುಂದೆ ಕಾಲ್ ಮೇಲೆ ಕಾಲು ಹಾಕೊಂಡಿದ್ರೆ ಅಂತ. ಸರ್ ಆಕ್ಚುಲಿ ನಾನು ನೀವು ಬರೋಕ್ಕೂ ಮುಂಚೆ ಕಾಲ್ ಮೇಲೆ ಕಾಲು ಹಾಕೊಂಡಿದ್ದೆ, ಈಗ ನೀವು ಬಂದಿದ್ದಕ್ಕೆ ಇಳಿಸ್ದಂಗೆ ಆಗ್ಬಿಡುತ್ತೆ, ಬೇಕಾದ್ರೆ ನೀವು ಹಾಕೊಳ್ಳಿ ಪರವಾಗಿಲ್ಲ ಅಂತಾನೆ. ಈ ತರ ಕ್ಯಾರೆಕ್ಟರ್ಸ್ ನಾನು ಯಾವತ್ತೂ ಮಾಡಿಲ್ಲ, ಮಜಾ ಅನಿಸ್ತು ನನಗೆ. ಸೊ ಅಂದ್ರೆ ಅವನ ಕ್ಯಾರೆಕ್ಟರ್ ಆ ಥರ. ಈಗ ಫಾರ್ ಎಕ್ಸಾಂಪಲ್ ಅಪ್ಪಂಗೆ ಬೈಕ್ ಬಂದಂಗೆ ಬೈದ್ ಬಿಡ್ತಾನೆ, ಆಮೇಲೆ ಫೀಲ್ ಆಯ್ತಾ ಅಂತ ಕೇಳ್ತಾನೆ. ಸೊ ಅಂದ್ರೆ ಆ ಥರದ್ದೊಂದು ಪಾತ್ರ ಇಲ್ಲಿ, ಅಂದ್ರೆ ಅದನ್ನೇ ಹೇಳಿದ್ನಲ್ಲ, ನಾನು ನೋಡಿರೋಂಥ ಪಾತ್ರಗಳೇ ಇದು. ಈಗ ಅಸಹಾಯಕ ತಂದೆ ಆಗಿರ್ಬೋದು, ಅರವಿಂದ ಸ್ವಾಮಿ ಕ್ಯಾರೆಕ್ಟರ್ ಬಂದು ನನ್ನನ್ನು ಕತೆ ಹುಟ್ಟಿದ್ದೊಂದು ರೀಸನ್ ಏನಂತಾರೆ, ಎಲ್ಲರೂ ಬಂದು ಆರಾಮಾಗಿದೆಯಾ ಕೆಲವ್ರಂತ ಸುಮಾರು ಜನ ಹೇಳಿದ್ದಾರೆ ನಿನಗೇನು ಬಿಡಪ್ಪ, ಫಸ್ಟ್ನೇ ಸಿನಿಮಾ ಆಯ್ತು, ಎರಡನೇ ಸಿನಿಮಾ ಆಯ್ತು, ಮೂರನೇ ಸಿನಿಮಾ ಅನೀಶು ಮಿಲನ ಎಲ್ಲಾರನ್ನೂ ಹಾಕೊಂಡು ಅರ್ಜುನ್ ಜನ್ಯ ಮ್ಯೂಸಿಕ್, ನೀನು ಬಿಡ ಲೈಫೇ ಸೂಪರ್ ಅಂತಾರೆ. ಬಟ್ ನನ್ನ ಕಷ್ಟಗಳು ನನ್ನಲ್ಲಿ ಇರುತ್ತಲ್ವಾ, ನನ್ನ ಲೈಫ್ ನಂದೊಂದು ನೋವು ಇರುತ್ತಲ್ವಾ, ಅದು ನಾನು ಯೋಚನೆ ಮಾಡ್ತಾ ಇದ್ದೆ. ಗುರು ನಾನು ತಿಂಗಳಾದ್ರೆ EMI ಕಟ್ಟೋದು ಹೆಂಗೆ, ಸಾಲಗಾರರಿಗೆ ಮಾತಾಡೋದು ಹೆಂಗೆ, ಈ ಟೆನ್ಷನ್ಗಳು ನನಗೂ ಇರುತ್ತೆ ನಿಮಗೂ ಇರುತ್ತೆ ಅಲ್ವಾ. ಸೊ ನೀನು ನೋಡಿದ ತಕ್ಷಣ ಇವನು ಆರಾಮ್ ಬಿಡುಗರು, ನೋಡುಗರು ಈ ಶೂ ಹಾಕೋನೆ ಆರಾಮ್ ಬಿಡುಗರು, ಇವ್ ನೋಡಿ ಒಳ್ಳೆ ಪ್ಯಾಂಟ್ ಹಾಕೋ, ಅದ್ರೊಳಗಡೆ ತೂತಾಗಿರೋ ಅಂಡ್ರು ಯಾರಿಗೂ ಕಾಣಿಸಲ್ಲ ಆ್ಯಕ್ಚುಲಿ. ಸೊ ನನಗನ್ನಿಸ್ತು ಇದೊಂದು ಪಾತ್ರ ಗುರು, ಇದೊಂದು ಎಲ್ಲ ಮನುಷ್ಯನ ಮನಸ್ಥಿತಿ, ಇದು ಮಾಡ್ಬೇಕಿದ್ರ ಮೇಲೆ ಒಂದು ಲೈನು ಅಂತ ಬರದೆ. ಬಟ್ ಸತ್ಯ ಹೇಳ್ತೀನಿ, ಇದೊಂದೇ ಲೈನ್ ಅಲ್ಲ ಸಿನಿಮಾದಲ್ಲಿ. ನಾನು ಯೂಶಲಿ ಎಲ್ಲ ಇಂಟರ್ವ್ಯೂ ಮಾಡೋರು ನಾನೇ ಕೇಳಿದೆ, ನಿಮ್ಗೆ ಏನು ಅನ್ಸುತ್ತೆ ಈ ಕತೆ ಬಗ್ಗೆ, ನೀವು ನೋಡಿದ್ರೆ ಆರಾಮ್ ಅರವಿಂದ್ ಸ್ವಾಮಿ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದು ಉತ್ತರ ಕೊಟ್ರಿ. ಈಗ ನಿಮ್ಮ ಉತ್ತರಕ್ಕೂ ಕಾಯ್ತೀನಿ, ನಿಮ್ಗೆ ಏನು ಅನ್ಸುತ್ತೆ? ನನಗೆ ಅದೇ ಒಬ್ಬ ಕಾಮನ್ ಮ್ಯಾನ್ ಪಾತ್ರನ ಅನೀಶ್ ಅವರು ಫಸ್ಟ್ ಟೈಮ್ ಅಂದ್ರೆ ಮಾಡ್ತಿರೋದು, ತುಂಬಾ ರಿಲೇಟ್ ಮಾಡ್ಕೊಳ್ಬಹುದು ಆದಂತಹ ಒಂದು ಪಾತ್ರ. ಸೊ ಅದೇ ಇದು ಮೇಲ್ನೋಟಕ್ಕೆ ಎಲ್ರಿಗೂ ಹಂಗೆ ಅನ್ಸುತ್ತೆ, ಬರೀ ಅನೀಶ್ ಕ್ಯಾರೆಕ್ಟರ್ ಡ್ರಿವನ್ ತರ ಹೋಗುತ್ತೆ, ಬರೀ ಅರವಿಂದ್ ಸ್ವಾಮಿ ಪಾತ್ರ ಅಂತ ಅನ್ಸುತ್ತೆ. ಬರೀ ಹೀರೋ ಪಾತ್ರ ಅಷ್ಟೇ ಅಲ್ಲ, ಈಗ ಹೀರೋಯಿನ್ ಗೀತಾ ಪಾತ್ರ ಅಂತ ಒಂದಿದೆ, ಲಕ್ಷ್ಮಿ ಅಂತ ಒಂದು ಪಾತ್ರ ಇದೆ, ಆಣೆ ಅಣ್ಣಪ್ಪ ಅಂತ ಒಂದು ಪಾತ್ರ ಇದೆ, ಆಮೇಲೆ ಕುಳ್ಳ ಅನಂತ ಒಂದು ಪೊಯಮ್, MBA ಡಬಲ್ ಡಿಗ್ರಿ ಗ್ರಾಜುಯೇಟ್, ಹಳ್ಳಿಲಿ ಅವನೇ ಜಾಸ್ತಿ ಓದ್ಕೊಂಡಿರ್ತಾನೆ, ಅವನದೊಂದು ಪಾತ್ರ ಇದೆ. ಸೊ ಅಂದ್ರೆ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇದೆ ಇದರಲ್ಲಿ. ಯಾವಾಗ್ಲೂ ತಿಂತಾ ಇರೋ ಅಮ್ಮ, ಅಪ್ಪಂಗೆ ಇಲ್ಲಿ ಶೋಲ್ಡರ್ ವೀಕ್ನೆಸ್ ಹಿಂಗೆ ಅಂತ ಇರ್ತಾನೆ ಯಾವಾಗಲೂ. ಸೊ ಈ ಥರ 1000 ಪಾತ್ರಗಳು ಕಾಣಿಸುತ್ತೆ ನಿಮಗೆ, ಎಲ್ಲ ಪಾತ್ರನೂ ಎಂಟರ್ಟೈನ್ ಮಾಡುತ್ತೆ. ಇದಕ್ಕೆಲ್ಲರಿಗೂ ಮೂಲ ಉದ್ದೇಶ ಈ ಅರವಿಂದ್ ಸ್ವಾಮಿ ಕ್ಯಾರೆಕ್ಟರ್, ಇವನಿಂದನೇ ನಡೆಯುತ್ತೆ ಕತೆ. ಹೆಂಗೆ ನಡೆಯುತ್ತೆ ಏನು ಅನ್ನೋದನ್ನ ನಾನು ಹೇಳಲ್ಲ, ನವೆಂಬರ್ 22ಕ್ಕೆ ನೋಡಬೇಕು. ಓಕೆ, ಇನ್ನು ಅದೇ ನೀವೊಂದು ಡಬ್ಬಿಂಗ್ ಒಂದೇನೋ ಕ್ಲಿಪ್ ಹಾಕಿದ್ರೆ ಆ್ಯಕ್ಚುಲಿ, ಅಂದರೆ ನಂಗೆ ಅದರಲ್ಲೂ ಅಂದರೆ ಇನ್ಫ್ಯಾಕ್ಟ್ ಈ ಸಾಂಗಲ್ಲಿ ಕೂಡ ಒಂದೇನೋ ಒಂದು ಲೈನ್ ಬರುತ್ತೆ, ಅಂದರೆ ಯಾರೋ ಒಬ್ಬರು ಸಾಲ ಕೊಟ್ಟಿರ್ತೀರ, ನೀವು ವಾಪಸ್ನ ಕಲೆಕ್ಟ್ ಮಾಡೋಕೆ ಹೋಗುವಾಗ ಬೈಕ್ ಕೊಡು ಅಂತೆಲ್ಲ ಕೇಳೋದು. ಅಂದರೆ ನೀವೇನು ಬೈಕ್ ಇನ್ಶೂರೆನ್ಸ್ ಕಲೆಕ್ಷನ್ ಏಜೆಂಟಾ? ಹೌದೌದು, ಅದು ಮಾಡ್ತಿರ್ತಾನೆ. ಸೊ ಅಂದರೆ ಅರವಿಂದ್ ಸ್ವಾಮಿ ಅವ್ನು ಲೈವ್ಲಿಹುಡ್ ಎಲ್ಲವೂ ಮಾಡ್ತಾ ಇರ್ತಾರೆ. ಎಲ್ಲಾದ್ರೂ ಫಂಕ್ಷನ್ ಅಂದರೆ ಒಬ್ಬಟ್ಟು ಬಿಲ್ಡಪ್ ತೊಗೊಂಡು ಹುಡುಗನ ಕರೆಸ್ಬಿಟ್ಟು ಅದೆಲ್ಲೂ ದುಡ್ಡು ತೊಗೊತಿರ್ತಾನೆ, ಬೈಕ್ ಸೀಸಿಂಗು ಮಾಡ್ತಾ ಇರ್ತಾನೆ. ಸೊ ಎಲ್ಲವೂ ಮಾಡ್ತಾ ಇರುವಂಥ ಒಂದು ಹುಡುಗ ಅವ್ನು. ಅಂದರೆ ಅವ್ನ ಲೈವ್ಲಿಹುಡ್ಗೆ ಅವ್ನ ಕಷ್ಟ ಇದೆ, ಬಟ್ ಆಚೆ ಏನು ಅನ್ಕೊಂತಾರೆ ಅಂದ್ರೆ, ಅಣ್ಣ ನಿಮ್ಮನ್ನು ನೋಡಿದ್ರೆ ಯಾರಣ್ಣ ಕಷ್ಟ ಇದೆ ಅನ್ಕೊಂತಾರೆ. ಸೊ ಈ ಥರ ಇದೆಲ್ಲ ಮಾಡಿದ್ರು ನಿಮ್ಗೆ ಅನ್ಸಲ್ವೇನೋ ನಾನು ಕಷ್ಟದಲ್ಲಿ ಇದ್ದೀನಿ ಅಂತ. ಬಾರಲ್ಲಿ ಹೋಗಿ ಸಾಲ ಇಟ್ಟು ಕುಡಿದ್ರು ನಾನು ಸುಮ್ಮನೆ ಸಾಲ ಇಡ್ತಿದ್ಯಾ ತಾನೇ, ಒಂದೇ ಸರಿ ಬಿಲ್ ಪೇ ಮಾಡೋಣ ಅಂತ. ಸೊ ಈ ಥರ ಅಂದರೆ ಇವ್ನು ಸುತ್ತಮುತ್ತ ಇವನು ಹೆಂಗೆ ನೋಡಿದ್ರು, ಎಂಥ ಪರಿಸ್ಥಿತಿಯಲ್ಲಿ ನೋಡಿದ್ರು ನಂಬಕ್ಕೆ ರೆಡಿ ಇರಲ್ಲ. ಅವಾಗಲೇ ಪ್ಯಾಂಟ್ ಬಿಚ್ಚಿ ತೋರಿಸೋದು ಅವನು, ಈಗ ನಂಬ್ತಿದ್ರು ಜಾಸ್ತಿ. ಈಗ ಇನ್ನು ಫೀಮೇಲ್ ಕ್ಯಾರೆಕ್ಟರ್ಸ್ ವಿಷಯಕ್ಕೆ ಬರೋದಾದರೆ, ಅಂದರೆ ನಮ್ಮಲ್ಲಿ ನಾನು ಜಾಸ್ತಿ ಕನ್ನಡ ಸಿನಿಮಾಗಳಲ್ಲಿ ಅಬ್ಸರ್ವ್ ಮಾಡಿರೋದೇನೆಂದರೆ, ಆ ಲವ್ ಟ್ರ್ಯಾಕ್ ಏನಿರುತ್ತಲ್ಲ, ಲವ್ ಕೆಮಿಸ್ಟ್ರಿ, ಅದನ್ನು ಸಾಕಷ್ಟು ಚೆನ್ನಾಗಿ ಎಕ್ಸ್ಪ್ಲೋರೇ ಮಾಡಿರಲ್ಲ, ಚೆನ್ನಾಗಿ ಬಿಲ್ಡೇ ಮಾಡಿರಲ್ಲ. ಕೆಮಿಸ್ಟ್ರಿ ಹೆಂಗೆ ಕ್ರಿಯೇಟ್ ಆಯಿತು ಇವರಿಬ್ಬರ ಮಧ್ಯೆ, ಅಂದರೆ
ಅವ್ರಿಗೆ ಆಗ್ತಿರೋ ಫೀಲಿಂಗ್ ನಮಗೂ ಅನ್ನಿಸ್ಬೇಕಲ್ವ, ಹಾಂ ಕರೆಕ್ಟ್ ಇವರಿಬ್ಬರಿಗೂ ಲವ್ ಆಯಿತು, ಏನೋ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅನ್ನೋ ರೀತಿ ನಂಗೆ ಸಾಕಷ್ಟು ಸಿನಿಮಾಗಳನ್ನ ಅನಿಸಿಲ್ಲ. ಸೊ ಇದರಲ್ಲಿ ಹೆಂಗೆ ವರ್ಕ್ ಆಗಿದೆ ಅಂತ. I mean, to be very frank, I'll be open about this film. This cinema opens with he has a love. ಯಾರು ಅನ್ನೋದು ಅದಕ್ಕೊಂದು ಕತೆ ಹೇಳ್ತೀವಿ, ಅದನ್ನೆಲ್ಲವೂ ಹೇಳ್ತೀವಿ. ಆ ಲವ್ ಎಷ್ಟು ಪ್ಯೂರ್ ಅಂತಾನೂ ತೋರಿಸ್ತೀವಿ. ಅದಾದ ನಂತರ ಏನಾಗುತ್ತೆ ಅನ್ನೋದು ಸಿನಿಮಾ. ವಿ ಆರ್ ನಾಟ್ ಬಿಲ್ಡಿಂಗ್ ಇಟ್, ಏನೋ ಪಟಾಯಿಸೋದು ಹೋಗಿ ಅಗೇನ್ ವಿ ಡಿನ್ ವಾಂಟೆಡ್ ದಟ್ ಟು ಬಿ ವೆರಿ ಅಂದರೆ ಪಟಾಯಿಸ್ಬಿಟ್ಟು ಅದನ್ನ ಹೆಂಗೆ ಬಿದ್ದ ಇವೆಲ್ಲವಿಲ್ಲ. ದಿಸ್ ಸಿನಿಮಾ ಇಸ್ ಆಲ್ರೆಡಿ ಇವನಲ್ಲಿ ಒಂದು ಪ್ಯೂರೆಸ್ಟ್ ಲವ್ ಇದೆ. ದೇ ಲವ್ ಈಚ್ ಅದರ್ ವೆರಿ ವೆಲ್. ಇವಾಗ ಇನ್ನೊಂದು ಹುಡುಗಿ ಏನು ಮಾಡ್ತಿಲ್ಲ, ಯಾರ ಹುಡುಗಿ ಏನು ವಾಟ್ ಇಸ್ ಅರವಿಂದ್ ಸ್ವಾಮಿದು ಅದು ಮಜಾ ಕೊಡುತ್ತೆ. ಕರೆಕ್ಟ್. ಅಭಿಷೇಕ್ ಅವರು ನಮ್ಮ ಗಣಿ BCom ಪಾಸಿಂದ ಹಿಡಿದು ಇವತ್ತಿನ ಈ ಒಂದು ಸಿನಿಮಾ ತನಕ ಎಷ್ಟರ ಮಟ್ಟಿಗೆ ನಿಮ್ಮನ್ನು ನೀವು ಆ್ಯಕ್ಚುಲಿ ಅಂದರೆ ಬೆಳವಣಿಗೆ ಇದೆ ನಿಮ್ಮಲ್ಲಿ, ಅಂದರೆ ಕ್ರಾಫ್ಟ್ ವೈಸ್ ಆಗಿರ್ಬೋದು? ನಿಜವಾಗ್ಲೂ ಹೇಳ್ತೀನಿ, ಇಂಡಸ್ಟ್ರಿಯಲ್ ಪ್ರತಿ ಮೆಟ್ಲು ಎಣ್ಣೆ ಹಾಕಿಟ್ಟಿರ್ತಾರೆ, ಅದನ್ನ ಏನು ಬೀಳದೆ ಹತ್ತದೇ ಚೆನ್ನಾಗಿರ್ತಾನೆ ಆ್ಯಕ್ಚುಲಿ. ಸೊ ನನ್ನ ಫಸ್ಟ್ನೇ ಸಿನಿಮಾ ಬಂದು ಒಂದು ಮಿನಿಮಲ್ ಬಜೆಟಲ್ಲಿ ಮಾಡಿದ್ದೆ ಆ್ಯಂಡ್ ಅದು ಬ್ರೇಕ್ ಇವನ್ ಕೂಡ ಆಗಿತ್ತು ಸಿನಿಮಾ. ಆ್ಯಂಡ್ ಅಗೈನ್ ನೆಕ್ಸ್ಟ್ ಮಾಡಿದ್ದು ಗಜಾನನ ಆ್ಯಂಡ್ ಗ್ಯಾಂಗು. ಅಲ್ಲಿ ಒಂಚೂರು ನೋತಿದ್ದೆ ನಾನು ಆ್ಯಕ್ಚುಲಿ. ಅದು 1000 ರೀಸನ್ಗಳಿದ್ದಾವೆ, ಆ ರೀಸನ್ಗಳು ಬೇಡ, ಅಲ್ಲಿ ಜಾರ್ ಬಿದ್ದೆ ಕೆಳಗಡೆ. ಆಮೇಲೆ ನಾನು ಅಂದರೆ ಹೇಳಿದ್ನಲ್ಲ, ಲೈಕ್ ಅಲ್ಲಿಂದ ನಾನು ಕಲ್ತಿರೋ ಪಾಠ ಇದೆ ಗೊತ್ತಾ, ಏನೇನೆಲ್ಲ ತಪ್ಪು ಮಾಡಿದ್ದೀನಿ ನಾನು. ಓಕೆ, ನನ್ನ ವಿಷನಲ್ಲಿ ಆ್ಯಸ್ ಅ ಮೇಕರ್ ಆಗಿ ನಾವು ಆಡಿಯನ್ಸ್ನ ತುಂಬ ಕಮ್ಮಿಯಾಗಿ ನೋಡಿ ಬರಿತೀವಿ ಅನ್ನೋ ಕೆಲವು ಟೈಮು, ಅಂದರೆ ತುಂಬ ಆರಾಮ್ಸೆ ತೊಗೊಂಡ್ಬಿಡ್ತೀನಿ ನಾನು ಆಡಿಯನ್ಸ್ನ ಅನ್ನೋಕ್ಕೆ ಶುರುವಾಯಿತು. ಓಕೆ, ಒಂದು ಸೆಕೆಂಡ್ ಸಿನಿಮಾ ಎಲ್ಲ ಮನಸ್ಥಿತಿ ಹೆಂಗಿತ್ತು ಅಂದರೆ, ಓಕೆ ಫನ್ ಬರ್ಕೊಂಡು ಹೋಗ್ಬಿಡೋಣ, ಏನೋ ಒಂದು ಕೊಟ್ಬಿಡೋಣ, ಸಿಕ್ಕಿದಾಗ ಒಂದು ಟ್ವಿಸ್ಟು, ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಕೊಡೋಣ, ಈ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದು ನಾನು. ಫಸ್ಟ್ನೇ ಸಿನಿಮಾ, ಎರಡನೇ ಸಿನಿಮಾ ಆದಮೇಲೆ ತುಂಬ ಎಚ್ಚೆತ್ಕೊಂಡ್ಬಿಟ್ಟೆ. ಓಕೆ ಗುರು, ಈ ಜಮಾನದಲ್ಲಿ ಗಂಡ ಹೆಂಡ್ತಿನೇ ಕೂತ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ, ಒಂದು ಪಾಪುನ ಹಾಕ್ಕೊಂಡು ಅಲ್ಲೇ ಒಂದು ಲವ್ ಸ್ಟೋರಿ, ಎಲ್ಲ ಥರದ ಕಂಟೆಂಟ್ಗಳು ಇದೆ ಅಲ್ಲಿ. ನಿಮ್ಗೆಲ್ಲ ನೋಡಿದ್ರೆ ಅಲ್ಲಿ ರೀಲಲ್ಲೇ ಸೊತೋಯ್ತಾಳೆ, ರೀಲಲ್ಲೇ ಹೋಗ್ತಾರೆ, ಎಲ್ಲವೂ ಮಾಡ್ತಾ ಇದ್ದಾರೆ. ಓಕೆ ಗುರು, ನಾನೇನು ಮಾಡ್ಬೋದು ಅಂತ ಯೋಚನೆ ಬಂದಾಗ ನಾನು ಅದೇ ಅಂದ್ಕೊಂಡೆ, ರೆಗ್ಯುಲರ್ ಕತೆ ಬೇಡಪ್ಪ. ಓಕೆ, ಈಗ ನೀವು ಸಿನಿಮಾ ನೋಡ್ತಾ ಓವರಾಲ್ ಸಿನಿಮಾನೇ ಗೇಜ್ ಮಾಡ್ತೀರಾ, ಫೈನಲಿ ಎಂಡಲ್ಲಿ ಆಚೆ ಬರ್ತಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅನ್ನೋ ಒಂದೇ ಮಾತು. ಅಗೇನ್ ನೀವು ಮೊಬೈಲ್ ಬಿಟ್ಟು ಥಿಯೇಟ್ರಿಗೆ ಬಂದಾಗಲೂ ಮತ್ತೆ ಮೊಬೈಲ್ ನೋಡಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನು ತುಂಬ ಕಲಿತೆ. ಅಂದರೆ ಆಡಿಯನ್ಸ್ನ ಬೋರ್ ಮಾಡಬಾರ್ದು ಗುರು ಒಂದು, ಮತ್ತು ಇನ್ನೊಂದೇನು ಲೈಟಾಗಿ ತೊಗೊಂಬಾರ್ದು ಆಡಿಯನ್ಸ್ನ. ಎಲ್ಲ ಭಾಷೆ ಸಿನಿಮಾಗಳನ್ನೂ ನೋಡ್ತಾ ಇದ್ದಾರೆ. ನಾನೀಗ ಈ ಸಿನಿಮಾ ಈಗ ಆರಾಮ್ ಅರವಿಂದ್ ಸ್ವಾಮಿ ತಗೊಂಡೋಗಿ ಹಾಗೆ ಡಬ್ ಮಾಡಿ ತೆಲುಗಲ್ಲಿ ಬಿಟ್ಟರು ಅಲ್ಲಿನ ಆಡಿಯನ್ಸು ಎಂಜಾಯ್ ಮಾಡಬೇಕು, ಹಾಗೆ ಡಬ್ ಮಾಡಿ ತಮಿಳಿಗೆ ಬಿಟ್ಟರು ಅಲ್ಲಿನ ಆಡಿಯನ್ಸು ಎಂಜಾಯ್ ಮಾಡಬೇಕು. ಇದೊಂದು ಪ್ಯಾನ್ ಇಂಡಿಯನ್ ಕಂಟೆಂಟೇ, ಬಟ್ ನಮ್ಮ ಫಸ್ಟ್ ಪ್ಯಾನ್ ಕರ್ನಾಟಕ ಒಪ್ಕೊಳ್ಳಿ ಅನ್ನೋ ಉದ್ದೇಶದಲ್ಲಿ ಮಾಡಿರೋ ಸಿನಿಮಾ. ಸೊ ಇಷ್ಟು ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀನಿ ನಾನು. ಸರ್, ಅದೇ 2 ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಈ ಸಿನಿಮಾದಲ್ಲಿ ಅಂತ? ಅಂದರೆ ಇಲ್ಲಿ ಪಾತ್ರಗಳು ಎಲ್ಲವೂ ಸ್ಟ್ರಾಂಗ್ ಇದೆ. ಅದೇ ಹೇಳಿದ್ನಲ್ಲ, ಎಲ್ರಿಗೂ ಈಕ್ವಲ್ ಇಂಪಾರ್ಟೆನ್ಸೇ ಇದೆ ಇಲ್ಲಿ. ಅಂದರೆ ನೀವು ನಿಮ್ಗೆ ಕ್ಲೈಮ್ಯಾಕ್ಸ್ ಬರ್ತಾ 3 ಪಾತ್ರ ಹೆವಿ ಕಾಡಕ್ಕೆ ಶುರು ಆಗುತ್ತೆ. ಆ್ಯಂಡ್ ಅಗೈನ್ 3 ಪಾತ್ರದ ಜೊತೆ ಇನ್ನೊಂದು ಪಾತ್ರನೂ ಟ್ರಾವೆಲ್ ಆಗುತ್ತೆ, ಅದು ಕಾಡಕ್ಕೆ ಶುರು ಆಗುತ್ತೆ. ಅಂದರೆ ನೀವು ಇವ್ರು ದೊಡ್ಡವರ, ಇಲ್ಲಿ ಇವ್ರು ಗೆಲ್ತಾರ ಅಂತ ಹೇಳಕ್ಕೆ ಹೋದರೆ ನೀವು ಸಿಚುವೇಶನ್ನೇ ವಿಲನ್ ಆಗ್ತಾ ಹೋಗ್ತಾ ಇರುತ್ತಲ್ವಾ. ಆ ಥರ ಕಂಟೆಂಟ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಯಾರ್ದು ತಪ್ಪು ಗುರು ಯಾರ್ದು ಸರಿ ಅಂತ ನೀವೇ ಗೆಸ್ ಮಾಡೋಕ್ಕಾಗಲ್ಲ. ಸೊ ಆ ಥರದಲ್ಲಿ ಹೋಗ್ತಾ ಇರುತ್ತೆ. ಆ್ಯಂಡ್ ಸ್ಟ್ರಾಂಗ್ ಅನ್ನೋದಕ್ಕಿಂತ ಎಲ್ಲ ಪಾತ್ರಗಳು ನಿಮ್ಮನ್ನು ಕಾಡುತ್ತೆ, ಅದಂತೂ ಹೇಳಬಲ್ಲೆ ನಾನು. ಅಂದರೆ ಈಗ 2 ಹೀರೋಯಿನ್ ಪಾತ್ರಗಳಿದೆಯಲ್ಲ, ಎರಡನ್ನೂ ಕೂಡ ಮನಸ್ಸಲ್ಲಿ ಅಚ್ಚುಳಿದೇ ಉಳಿಸ್ಕೊಂಬರ್ತೀರಾ. ಹೀರೋ ಪಾತ್ರನಂತೂ ನೀವು ತಲೆ ಇಟ್ಕೊತೀರ. ಅಂದರೆ ಗುರು ಇವ್ನು ಯಾಕೆ ಗುರು ಹಿಂಗಾಯ್ತು, ಹಿಂಗಿದ್ನಲ್ಲ ಯಾಕೆ ಗುರು ಹಿಂಗಾಯ್ತು ಇವ್ನ ಲೈಫಲ್ಲಿ ಅನ್ನೋದು ನಿಮಗೆ ಆ ಟ್ವಿಸ್ಟ್ಗಳು ಬರುತ್ತೆ ಗೊತ್ತಾ. ಅದನ್ನು ನೀವು ಸಿನಿಮಾದಲ್ಲೇ ಅದೊಂಥರ ಓಡ್ತಾ ಇರುತ್ತೆ ಈ ಥರ. ಅಂದರೆ ಈ ಥರದ ಸಣ್ಣದೊಂದು ಡೈಲಾಗು ಚಿಕ್ಕದೊಂದು ಬರುತ್ತಲ್ಲಿ. ಅಂದರೆ ಒಂದು ಫ್ರೆಂಡ್ ಇದ್ದವನು ಹೇಳ್ತಾನೆ, ಅವ್ನು ಹೇಳಿರ್ತಾನೆ ಫಸ್ಟ್ ಒಂದು ಸತಿ ಸಿಕ್ಕಿದಾಗ, ಅಲ್ಲ ನಿನ್ನ ಥರ ಎಲ್ಲ ಬದುಕಾಗತ್ತೆ ನಮ್ಮ ಕೈಲಿ ಅಂದಾಗ ಅವನಂತಾನೆ, ಆನೆ ಮೇಲೆ ಕಲ್ಲು ಹಾಕ್ರೋ ತಡ್ಕೊಳ್ಳುತ್ತೆ, ಇರುವೆ ಮೇಲೆ ಹಾಕ್ಬಿಟ್ರಿ ಸತ್ತೋಗುತ್ತೆ ಅಂತ ಹೇಳಿರ್ತಾನೆ ಆ್ಯಕ್ಚುಲಿ. ಸೊ ಅದಾಗಿ ಸ್ವಲ್ಪ ದಿನಗಳು ಕಳೆದ್ಮೇಲೆ ಅವ್ನ ಫ್ರೆಂಡೇ ಹೇಳ್ತಾನೆ, ಲೈ ನಿನ್ನ ನೋಡಿದ್ರೆ ನಿನಗಿಂತ ನಮ್ಮ ಲೈಫೇ ಆರಾಮ ಅನಿಸ್ತಾ ಇದೆ ಅಂತಾನೆ. ಅಂದರೆ ಅದೇ ಹೇಳ್ತೀನಲ್ಲ, ಅವನ ಕ್ಯಾರೆಕ್ಟರೇ ಕತೆ ಹೇಳ್ತಾ ಹೋಗುತ್ತೆ. ಅಂದರೆ ಎಲ್ಲವೂ ಅವನಿಂದನೇ, ಬಟ್ ಅಂದರೆ ಎಲ್ಲ ಪಾತ್ರಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಹೀರೋಯಿನ್ ಪಾತ್ರಗಳು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಕರೆಕ್ಟ್. ಈಗ ಅನೀಶ್ ಅವ್ರಿಗೆ ಈಗ ಆಲ್ಮೋಸ್ಟ್ ಎಷ್ಟೋ ವರ್ಷಗಳ ಜರ್ನಿ, ಇವಾಗ 11th ಸಿನಿಮಾ ಇದು. ಅಂದರೆ ಇವತ್ತು ಅದೇ ಜನರ ಪರ್ಸೆಪ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಆಗಲೇ. ಎಲ್ಲೋ ಒಂದು ಕಡೆ ನಮಗೆ ಕೆಲವೊಂದು ಸಲ ಅನಿಸ್ಬಿಡುತ್ತೆ, ಅಂದರೆ ಕಿರುತೆರೆ ರೀಚ್ ತುಂಬ ಚೆನ್ನಾಗಿದೆ, ಸೀರಿಯಲ್ಸ್ ಮಾಡಿದ್ರೆ ಚೆನ್ನಾಗಿ ರೀಚ್ ಆಗ್ತದೆ, ಸೀರಿಯಲ್ ಸ್ಟಾರ್ಸೇ ಸಿಕ್ಕಾಬಟ್ಟೆ ಅವರಿಗಿರೋ ಕ್ರೇಜಲ್ಲಿ ಇವಾಗ ನೋಡ್ತಿದ್ದಾರೆ ಕಂಪ್ಯಾರಿಟಿವ್ಲಿ. ಇನ್ಫ್ಯಾಕ್ಟ್ ಈಗ ಬಿಗ್ ಬಾಸ್ ಅಂತ ಒಂದು ಶೋ ಬರುತ್ತೆ, ಅವ್ರಿಗಿರೋ ಒಂದು ಕ್ರೇಜ್ ಆ್ಯಕ್ಚುಲಿ ಫಿಲಮ್ ಆ್ಯಕ್ಟರ್ಸಿಗಳಿಗೆ ಕಡಿಮೆ ಆಗಿಬಿಟ್ಟಿದೆ ಈಗ, ಹಾಗೆಲ್ಲ ಆ ಥರದ್ದೆಲ್ಲ. ಸೊ ಅಂದರೆ ಈಗ ಸಿನಿಮಾ ರಂಗದಲ್ಲೇ ಇರಬೇಕು, ಇಲ್ಲೇ ಅಂದರೆ ಆಶಾದಾಯಕ ಬೆಳವಣಿಗೆ ಇದೆ ಅಂತ ಅನಿಸುತ್ತಾ ನಿಮಗೆ ಸಿನಿಮಾ ರಂಗ? ನನಗೆ ಭಯ ಇಲ್ಲ ಆನ್ ದ ಫಸ್ಟ್ ಪ್ಲೇಸ್. ನನ್ನ ಸೀರಿಯಲ್ಲು ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿವನ್ ಸೀರಿಯಲ್ಸ್. ಅಫ್ಕೋರ್ಸ್ ಇಟ್ಸ್ ಎನ್ ಇಂಡಸ್ಟ್ರಿ, ಅವ್ರವ್ರ ಟೇಸ್ಟ್ ಅವ್ರು ಮಾಡ್ತಿರ್ತಾರೆ, ರೀಲ್ಸ್ ಮಾಡೋರು ರೀಚ್ ಇದ್ದಾರೆ. ನನಗೆ ಭಯ ಇದ್ರಲ್ವ ಸೆಕೆಂಡ್ ಥಾಟು. ಕರೆಕ್ಟ್.
ದರ್ ಆರ್ ಟೂ ಇದು. ಇವಾಗ ನಾ ಬೆಳಗ್ಗೆಯಿಂದ ಎದ್ದುಬಿಟ್ಟು ಒಂದು ರೀಲ್ಸ್ ಮಾಡಿಕೊಂಡು ಫನ್ನಿಯಾಗಿ ಇನ್ನೂ ಕಂಟೆಂಟ್ ಬರ್ಕೊಂಡು ಸುಮ್ಮನೆ ಎಂಟರ್ಟೈನ್ ಮಾಡಿಕೊಂಡು ಅವ್ರು ಬಿಲ್ಡಿಂಗ್ ಮೈ ಫೇಮ್, ನನಗೆ ಅದು ಬೇಕಲ್ಲ. ನನ್ನ ಗುರಿ ಇರೋದು ಇದು. ನನ್ನ ಗುರಿ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ನಾನು ಡೈವರ್ಷನ್ ಆಗೋದು ಇಲ್ಲ. ಸೊ ನನ್ನ ಗುರಿಯಲ್ಲಿ ನನ್ನ ನಂಬಿಕೆ ಇದೆ. ನಾನು ಅದರ ನಿಲುವಾಗಿ ಎವ್ರಿ ಡೇ ನೈಟ್ ಐ ಆಮ್ ವರ್ಕಿಂಗ್ ಫಾರ್ ಇಟ್. ಆಲ್ಟರ್ನೇಟಿವ್ ಮಾಡಿಬಿಡು, ಇಲ್ಲ ಒಂದು 4 ಜನ ಇರೋ ಏನಾದರೂ ಇದರಲ್ಲಿ ದುರ್ಕೊಂಬಿಡು, ನೀನು ಹೋಗ್ಬಿಡು, ಮಾಡಿಬಿಡು ಅಂದಾಗ ನೋ, ಐ ಮೈ ಡೂ ದಟ್ ಆಫ್ಟರ್ ಐ ಆಮ್ ಗಿವಿಂಗ್ ಅ ಬಿಗ್ಗೆಸ್ಟ್ ಹಿಟ್ ಆದಮೇಲೆ ಮಾಡ್ತೀನಿ ಬೇಕಾದ್ರೆ. ಸೊ ನನಗೆ ಆ ಈಗೋನೂ ಇದೆ. ನಾನು ಗೆಲ್ತೀನಿ, ನಾನು ಸೋಲೋಗೆ ಗೆಲ್ತೀನಿ, ನಾನು ಗೆದ್ದು ತೋರಿಸ್ತೀನಿ. ಆಲ್ ಸೆಟ್ ಅನ್ ಎಕ್ಸಾಂಪಲ್ ಅನ್ನೋದು ನನಗೆ ಆ ನಂಬಿಕೆ ಇದೆ. ನಾನು ಈ ಥರ ನಾನು ಕೇಳಿದ್ದೀನಿ, ಮಾಡ್ಬೋದಿತ್ತಲ್ವಾ, ಡೈವರ್ಟ್ ಆಗ್ಬೋದಿತ್ತಲ್ವಾ, ಇದು ಮಾಡ್ಬೋದು. ನಾನು ಇಷ್ಟು ಸಿನಿಮಾಗಳು ನೀವು ನೋಡಿದ್ರು ಮೇ ಬಿ ಕೆಲವರೇ ಅನ್ಸತಿ ಹಿಟ್ ಆಫ್ ಫ್ಲಾಪ್ ಸೈಡ್ಗೆ ಇಟ್ಟರು. ಇವಾಗ ಅಫ್ಕೋರ್ಸ್ ಅನೀಶ್ಗೆ 11-12 ಸಿನಿಮಾಲ್ಲಿ ಒಂದು 5 ಸಿನಿಮಾ ಜನಕ್ಕೆ ಗೊತ್ತಿರೋ ಸಿನಿಮಾಗಳಿರುತ್ತೆ. ಆಮೇಲೆ ಒಂದು ಪೊಲೀಸ್ ಕೋಟರ್, ಸಕೀರ, ರಾಮಾರ್ಜುನ, ವಾಸು, ಇದನ್ನೆಲ್ಲ ಬಿಟ್ಟರೆ ಮತ್ತೆ ಹಂಗೆ ಹೋಗ್ಬಿಡ್ತು. ಇದೆಲ್ಲ ಅಟ್ಲೀಸ್ಟ್ ಒಂದು ಆವ್ರೇಜ್ ಆಗಿ ಓಡಿದಂಥ ಸಿನಿಮಾಗಳು. ಇಷ್ಟು ಬಿಟ್ಟರು ಬಟ್ ಅನೀಶ್ ಸಿನಿಮಾಗಳಂತ ನೋಡಿದಾಗ ವಿ ಹ್ಯಾವ್ ಆಲ್ರೆಡಿ ಪ್ರತಿ ಸಿನಿಮಾಗೂ ನಾವು ಒಂದು ಕ್ವಾಲಿಟಿಯೆಲ್ಲ ಆಚೆ ಬರ್ತೀವಿ. ಈ ಸಿನಿಮಾ ಅನೀಶ್ ಹೊಡಿತಾನೆ ಅನ್ನೋ ಒಂದು ನಂಬಿಕೆಯಲ್ಲೇ ಬರ್ತೀವಿ ನಾವು. ಸೊ ನನಗೇನು ಆ ಥರ ಡೈವರ್ಷನು ಇಲ್ಲ ಅಂದರೆ ಆ ಸೆಕೆಂಡ್ ಥಾಟ್ ನಿಜವಾಗ್ಲೂ ಎಲ್ಲೂ ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ ನನಗೆ. ಬ್ಯಾಕ್ ಆಫ್ ದಿ ಮೈಂಡ್ ಅಂತೂ 000 ಅದು ಇನ್ನೂ 0ಲೇ ಇದೆ. 0.1ಗೂ ಬಂದಿಲ್ಲ ನನಗೆ ಬ್ಯಾಕ್ ಆಫ್ ಮೈ ಮೈಂಡ್. ಆಲ್ರೆಡಿ ನಾನು ಇದು ಮಾಡ್ತಾರೆ. ನಾನು ಅಗೇನ್ ನೆಕ್ಸ್ಟ್ ಸಿನಿಮಾಗಳು ನಾನು ಲೈನಪ್ ಮಾಡ್ಕೊಂಡಿದ್ದೀನಿ. ಐ ವಿಲ್ ನಾಟ್ ಅನೌನ್ಸ್ ಅಷ್ಟೇ. ಆಫ್ಟರ್ ದ ರಿಲೀಸ್ ಆಫ್ ದಿಸ್ ಫಿಲಮ್ ಐ ವಿಲ್ ಕಮ್ ಅಪ್ ವಿತ್ ಅನ್ ಅಗೇನ್. ಸೊ ನಾನು ಒಂದಾದ್ಮೇಲೆ ಲೈನಪ್ ಮಾಡ್ಕೊಳ್ತಾ ಹೋಗ್ತಿರ್ತೇನೆ. ಬರುತ್ತೆ, ದೆರ್ ವಿಲ್ ಬಿ ಅ ಟೈಮ್ ಫಾರ್ ಇಟ್. ಅಲ್ಲ, ಎಸ್ಪೆಷಲಿ ಈ ಪ್ರಶ್ನೆ ಯಾಕೆ ಕೇಳಿದ್ದು ಅಂತಂದರೆ ಕನ್ನಡ ಆಡಿಯನ್ಸ್ ಸ್ವಲ್ಪ ಡಿಫ್ರೆಂಟ್ ಇದ್ದಾರೆ. ಅಂದರೆ ದೇರ್ ವಾಸ್ ಟೈಮ್ ವೇರ್ ಅಂದರೆ ಹೊಸೊಬ್ಬರು ಹೊಸ ಥರದ ಪ್ರಯತ್ನ ಮಾಡಿದಾಗಲೂ ಕೂಡ ಕಂಪ್ಲೀಟ್ಲಿ ಎಲ್ಲ ನ್ಯೂ ಫೇಸಸ್ ಇದ್ದರೂ ಕೂಡ ನೋಡುವಂಥ ಟೈಮ್ ಇತ್ತು ಮೊದಲು ಆ್ಯಕ್ಚುಲಿ. ಇವಾಗ ಅವರಿಗೆ ಆಪ್ಷನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ರೀಮೇಕ್ಸ್ ಸಿನಿಮಾಸ್ ತುಂಬ ಹಿಟ್ ಆಗಿದೆ ನಮ್ಮಲ್ಲಿ ಕನ್ನಡ ಚಿತ್ರರಂಗ ನೋಡೋಕೆ ಹೋದರೆ. ಈಗ ಕಾನ್ಸೆಪ್ಟ್ನ ಯಾರು ಯೋಚನೆ ಮಾಡೋಕ್ಕಾಗಲ್ಲ ಫಸ್ಟ್ ಆಫ್ ಆಲ್, ಬಿಕಾಸ್ ಜನ ಎಲ್ಲದೂ ನೋಡಿಬಿಟ್ಟಿರ್ತಾರೆ. ಅಂದರೆ ನಮಗೆ ಇವಾಗ ನಾನು ಯಾಕೆ ಕೇಳಿದ್ದು ಅಂತಂದರೆ ಅಪ್ಕಮಿಂಗ್ ಯಾರಾದರೂ ಈಗ ಆರ್ಟಿಸ್ಟ್ಗಳು ಬರಬೇಕು, ಸಿನಿಮಾ ರಂಗದಲ್ಲಿ ಏನಾದರೂ ಹೆಸರು ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಒಂದು ಆಶಾದಾಯಕ ಬೆಳವಣಿಗೆ ಇದೆ. ಬಿಕಾಸ್ ರೀಸೆಂಟ್ಲಿ ನಾವು ಇವಾಗ ನೀವು ಹೇಳಿದ್ರೆ ಐ ಮೀನ್ ನಥಿಂಗ್ ರಾಂಗ್. ಇವಾಗ ಅಲ್ಲಿ ಮಾಡಿದ ತಕ್ಷಣ, ಇಲ್ಲಾಂದರೆ ಎಕ್ಸಾಂಪಲ್ ನಾನು ಯಾವುದೊಂದು ರಿಯಾಲಿಟಿ ಶೋಗೆ ಹೋಗ್ಬಿಟ್ಟೆ, ಐ ಗಾಟ್ ಅ ಫುಲ್ ಫೇಮ್, ಐ ವೆಂಟ್ ಇನ್ ಟು ಸೀರಿಯಲ್ಸ್, ಐ ಗಾಟ್ ಅ ಫುಲ್ ಫೇಮ್ ಆ್ಯಂಡ್ ಅಗೇನ್ ಐ ಡಿಡ್ ಅ ಫಿಲಮ್. ಇಸ್ ದೇರ್ ಇನ್ ಹಂಗೆ ಮಾಡಿದ್ರೆ ಸಿನಿಮಾ ಓಡುತ್ತಂದ್ರೆ ಐ ವಾಂಟ್ ಬಿಲೀವ್. ಅಲ್ಟಿಮೇಟ್ಲಿ ಯಾರು ಅವ್ರು ಮಾಡಿದ್ರು ನಾನು ಮಾಡಿದ್ರು, ಇಲ್ಲಾಂದ್ರೆ ರೆಗ್ಯುಲರ್ ಇರೋವಂಥ ಒಂದು ದೊಡ್ಡ ಸ್ಟಾರ್ ಮಾಡಿದ್ರು ಕತೆ ಚೆನ್ನಾಗಿರಬೇಕು, ಆಡಿಯನ್ಸ್ಗೆ ಸ್ಟ್ರೈಕ್ ಆಗಬೇಕು ಅಷ್ಟೇ. ಆಡಿಯನ್ಸ್ ಸ್ಟ್ರೈಕ್ ಆಗಿದ್ದೇನೆ ಇದು ಯಾವೂ ಕೆಲಸಕ್ಕೆ ಬರಲ್ಲ. ಸೊ ಇವೆಲ್ಲವೂ ನಾವು ಸಬು ಬಿಟ್ಕೊಳ್ತಾ ಮೇ ಬಿ ಇದಕ್ಕೆ. ಸೊ ನನಗೆ ಇವ್ಯಾವೂ ಕಾಣಿಸ್ತಾ ಇಲ್ಲ. ನನಗೆ ಒಂದಲೇ ಓಕೆ, ನಾನು ಸಿನಿಮಾ ಮೇಕಿಂಗ್ ಚೆನ್ನಾಗಿ ಮಾಡಬೇಕು, ಸಿನಿಮಾ ಚೆನ್ನಾಗಿ ಮಾಡಬೇಕು ಅಷ್ಟೇ. ಆಡಿಯನ್ಸ್ ಬರಲ್ಲ ನನಗೂ ಗೊತ್ತು. ಆಡಿಯನ್ಸು ಏನೋ ಇಲ್ಲಿ ಕನ್ನಡ ಇಂಡಸ್ಟ್ರಿ ಒಂದು ಡೆಕೆಟ್ಗೂ ಒಂದು ಹೀರೋ ಉಟ್ಕೊಳ್ತಾರೆ, ನನಗೂ ಅದು ಅರಿವಿದೆ. ಇಲ್ಲಿ ನನ್ನ ಮಿಸ್ಟೇಕ್ ಏನಿದೆ? ದಟ್ಸ್ ನಾಟ್ ಮೈ ಮಿಸ್ಟೇಕ್. ನನ್ನ ಮಿಸ್ಟೇಕ್ ಏನಿಲ್ಲ. ನನ್ನ ಮಿಸ್ಟೇಕ್ ಇನ್ನೂ ಐ ಥಿಂಕ್ ರಿವರ್ಸಲಿ ಯು ಶುಡ್ ಅಪ್ರಿಷಿಯೇಟ್ ಮೀ. ಇನ್ ಸ್ಪೈಟ್ ಆಫ್ ನೋಯಿಂಗ್ ಆಲ್ ದಿಸ್ ಯು ಆರ್ ನಾಟ್ ಗಿವಿಂಗ್ ಅಪ್. ಐ ವಿಲ್ ನಾಟ್, ಇನ್ ಸ್ಪೈಟ್ ಆಫ್ ನೋಯಿಂಗ್ ದಿಸ್. ನಾನು ತುಂಬ ಸರಿ ನನ್ನ ಜೊತೆಲಿ ಬಂದು ಕೆಲವರೆಲ್ಲ ಐ ಹ್ಯಾವ್ ಸೀನ್ ಪೀಪಲ್ ಗೋಯಿಂಗ್ ಬಿಗ್ ಗೋಲ್ಸ್, ಐ ಹ್ಯಾವ್ ಸೀನ್ ಪೀಪಲ್ ಬಿಟ್ಬಿಟ್ಟಿದ್ದಾರೆ. ಲೈಕ್ ಬಿಡೋದಕ್ಕೆ ಯಾಕೆ ಬಂದೆ ಅಂತೀನಿ. ಬಿಡೋದಕ್ಕೆ ಏನಕ್ಕೆ ಬಂದೆ? ನೀವು ಆಲ್ರೆಡಿ ಕೆಪ್ ಒನ್ ಸ್ಟೆಪ್, ಒಂದು ಹೆಜ್ಜೆ ಇಟ್ಟಾಗಿದೆ, ಬಿಡೋದಕ್ಕೆ ಏನಕ್ಕೆ ಬಂದೆ? ಲೆಟ್ ಅಸ್ ಪ್ರೂವ್ ಫಾರ್ ಅಟ್ಲೀಸ್ಟ್ ಫ್ಯೂ ಪೀಪಲ್ ಇಟ್ಸ್ ರಾಂಗ್. ಒಂದೇನಾದರೂ ಹಿಡಿದ್ರೆ ಅದು ಹಾಗೆ ಆಗುತ್ತೆ ಅನ್ನೋದು. ಸೊ ನಾನು ಅದನ್ನೇ ಬಿಲೀವ್ ಮಾಡ್ತೀನಿ. ನಾನು ಯಾವ ಡೈವರ್ಷನ್ ಇಟ್ಕೊಡಲ್ಲ. ಹೇಳಿದ್ರಿ ಅವಾಗ ಸಿನಿಮಾದಲ್ಲಿ ಅಂತ. ಅದೇ ಏನಂತಂದ್ರೆ ಈಗ ಸುಮ್ಮನೆ ನಾನು ರಿಷಬ್ ಅಣ್ಣನ ತಗೊಂಡ್ರೆ ಜರ್ನಿ, ನಿನ್ನೆ ಒಂದು ಲಾಸ್ಟ್ ಸಿನಿಮಾವರೆಗೂ ಲೈಕ್ ಇದೇ ನೀವು ಹೇಳಿದ ಡೈಲಾಮೋನೇ ಇತ್ತು. ಸೀರಿಯಲ್ ಆಕ್ಟ್ರು ಅಲ್ಲೇ ಆ ಫೇಮು, ಬಟ್ ಒಂದೇ ಸಿನಿಮಾ ಎಲ್ಲವೂ ಚೇಂಜ್ ಮಾಡ್ಬಿಡುತ್ತಲ್ವಾ. ನಾನು ಅದೇ ಹೇಳ್ತೀನಿ, ನ್ಯಾಷನಲ್ ಅವಾರ್ಡ್ ನ್ಯಾಷನಲ್ ಒಂದೇನೋ ಗೇಮ್ ಆಡಬೇಕು, ಒಲಿಂಪಿಕ್ಸಲ್ಲಿ ಹೋಗಿ ಆಡೋರ ಪ್ರಿಪ್ರೇಷನ್ನೇ ಬೇರೆ ಇರುತ್ತೆ, ಸ್ಟೇಟಲ್ಲಿ ಆಡೋರ ಪ್ರಿಪ್ರೇಷನ್ನೇ ಬೇರೆ ಇರುತ್ತೆ. ಅಂದರೆ ಅಗೇನ್ ಇವಾಗ ಹೇಳಿದ್ರೆ ನೀವೀಗ ಫೇಮ್ ತೊಗೊಬೇಕು ಅಂದರೆ ಇಮಿಡಿಯೇಟಾಗಿ ತೊಗೊಬೋದು. ನಮಗೆ ಇವಾಗಿರೋ ಪ್ಲಾಟ್ಫಾರ್ಮ್ ಲೈಟಾಗಿ ಒಂದು ಸೆಟ್ ಆಗಿರುತ್ತೆ, ಆರಾಮ್ಸೆ ತೊಗೊಬೋದು. ಬಟ್ ನಮ್ಮ ಉದ್ದೇಶ ಏನು ಅಂತಂದರೆ ಸಿನಿಮಾಗಳನ್ನು ಮಾಡಿ ಸಿನಿಮಾದಲ್ಲೇ ಗೆದ್ದು ಅಲ್ಲಿ ನಿಂತ್ಕೊಬೇಕು ಅಂತ. ಆ್ಯಂಡ್ ಅದರಲ್ಲೂ ಕೆಲವೊಂದೆಲ್ಲ ಇರುತ್ತೆ. ಅಂದರೆ ಈಗ ಸೀರಿಯಲಿಂದ ಬಂದು ಅಗೈನ್ ಸಿನಿಮಾಗೆ ಬಂದರೆ ತೊಗೋತಾರ, ರಿಯಾಲಿಟಿ ಶೋ ಇಂದ ಬಂದು ಅಗೈನ್ ಬ್ಲಾಕ್ ಬಸ್ಟರ್ ಕೊಡೋಕ್ಕಾಗತ್ತಾ? ಇಲ್ಲಿ ಆ ಥರದ ಉದಾಹರಣೆಗಳು ನಾನು ತುಂಬ ಸ್ಟಡಿ ಮಾಡ್ತಾನೆ ಇರ್ತೀವಲ್ಲೋ ನಾವು ಇಲ್ಲಿ ಕೂತು. ಆ್ಯಂಡ್ ಅಗೈನ್ ಸಿನಿಮಾ ನಾವು ಅದನ್ನ ಎಷ್ಟು ನಂಬ್ತೀವೋ ಅದು ಒಂದೇ ಸತಿ ಕೊಡುತ್ತೆ.
ಅದು ಯಾವಾಗ ಕೊಡುತ್ತೆ, ಹೆಂಗೆ ಕೊಡುತ್ತೆ, ಯಾವ ರೀತಿಲಿ ಕೊಡುತ್ತೆ, ಬಟ್ ಅದಕ್ಕೆ ತಕ್ಕಂಥ ಹಾರ್ಡ್ ವರ್ಕ್ ಮಾಡಬೇಕು. ನಾವು ಅದನ್ನ ದೂಷಿಸಿ ಈಗ ಇವ್ರದ್ದು ಸಿನಿಮಾಯಿಂದ ಸಿನಿಮಾ ಕ್ವಾಲಿಟಿಗೆ ರೈಸ್ ಆಗ್ತಾನೆ ಇದೆಯಾ, ಇಳಿತಾ ಇಲ್ವಾ? ಅದರ ಅರ್ಥ ಏನು ಅಂದ್ರೆ ಅವ್ರು ಸಿನಿಮಾ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ತಗೊಳ್ಳೋ ಟೈಮ್ ಹತ್ರ ಬಂತು ಅಂತ ಅರ್ಥ ಅದು ಸಿನಿಮಾದಿಂದ. ಸೊ ನಾವು ಒಂದು ಸಿನಿಮಾ ಹೋಗಿದ ಕೂಡಲೇ ಅಮ್ಮ ಕಮ್ಮಿ ಮಾಡ್ಬಿಡ ಅಂತ, ಒಂದು ಸಿನಿಮಾ ಹೋಯ್ತಂದ್ರೆ ಇನ್ನೂ ಟ್ರಿಗರ್ ಆಗ್ತೀವಿ. ಒಂದು ಸಿನಿಮಾ ಹೋಯ್ತಂದ್ರೆ ಮತ್ತೆ ಟ್ರಿಗರ್ ಟು ಮೇಕ್ ಬಿಗ್. ಇವಾಗ ನಾನು ನೆಕ್ಸ್ಟ್ ಸಿನಿಮಾ ಇನ್ನೊಂದು ಮಾಡ್ತಿದ್ದೀನಿ, ಇಟ್ಸ್ ಆಲ್ರೆಡಿ ಐ ಮೇಕಿಂಗ್. ನನ್ನ ಕಾಂಪಿಟೇಷನ್ ಏನೋ ಆರ್ ಅರವಿಂದ್ ಸ್ವಾಮಿನೇ. ಐ ಆಮ್ ನಾಟ್ ಲುಕಿಂಗ್ ಅಟ್ ನಾ ಆರ್ ಅರವಿಂದ್ ಕಾಂಪಿಟೇಷನ್ ವಾಸ್ ಬೆಂಕಿ, ರಾಮಾಜು ವಾಸ್ ಕಾಂಪಿಟೇಷನ್ ಫಾರ್ ಇದು. ನನ್ನ ಲೈನ್ ನಾನು ನೋಡ್ತೀನಿ ಅಷ್ಟು, ನಾನು ಬೇರೆಯವ್ರು ನೋಡಲ್ಲ. ಅವ್ರು ಹಿಂಗೆ ಮಾಡಿದಾನೆ. ನಾನು ಇವಾಗ ಈ ಆರ್ ಅರವಿಂದ್ ಸ್ವಾಮಿ ಆಯಿತು, ನನಗೆ ಐ ಆಮ್ ವೆರಿ ಶ್ಯೂರ್ ಅಬೌಟ್ ದಿಸ್ ಫಿಲ್ಮ್. ನೆಕ್ಸ್ಟ್ ಬರೋ ಸಿನಿಮಾ ಇದಕ್ಕಿಂತ ಚೆನ್ನಾಗಿ ಮಾಡಲೇಬೇಕು ನಾನು, ವಾಟ್ ಎವರ್ ದ ರಿಸಲ್ಟ್ ಇಸ್. ಸೊ ನಾವು ಇದನ್ನೇ ನಂಬಿದೆ ಹೊರತು ನಾನು ನನ್ನಲ್ಲಿ ನಾನು ಆ ಸಬೂಬ್ ಹುಡ್ಕಕ್ಕೆ ಹೋಗಲ್ಲ. ಮೇ ಬಿ ನಾನು ಒಂದು ಫೇಮ್ ಬಂದುಬಿಟ್ರೆ ಇದಾಗುತ್ತೆ. ಇಲ್ಲ, ನಾನು ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲವೂ ಬರುತ್ತೆ. ಇನ್ನು ಈ ಸಿನಿಮಾದ ಪ್ರಮುಖ ಆಕರ್ಷಣೆ ಅಂತಂದರೆ ಅಫ್ಕೋರ್ಸ್ ಅರ್ಜುನ್ ಜನ್ಯ ಅವರ ಸಂಗೀತ. ಬಿಕಾಸ್ ಈ ವರ್ಷದಲ್ಲೇ ಸಿಕ್ಕಾಪಟ್ಟೆ ಹಿಟ್ ಹಾಡುಗಳನ್ನು, ಹಿಟ್ ಸಿನಿಮಾಗಳಲ್ಲಿ ಅವ್ರದ್ದು ಪಾತ್ರ ಬಹಳ ದೊಡ್ಡದಿದೆ ಆ್ಯಕ್ಚುಲಿ. ಸೊ 2 ಹಾಡು ಆಲ್ರೆಡಿ ಸೂಪರ್ ಹಿಟ್ಟು, ತುಂಬ ಚೆನ್ನಾಗಿ ಬಂದಿದೆ. ಇನ್ಫ್ಯಾಕ್ಟ್ ಕೊಲಾಬ್ರೇಷನ್ಸ್ ಕೂಡ ಫಸ್ಟ್ ಟೈಮ್. ಈಗ ಪ್ರಮೋದ್ ಮರವಂತೆ ಅವರು ಫಸ್ಟ್ ಟೈಮ್ ನಿಮ್ಮ ಸಿನಿಮಾಗೆ ಲಿರಿಕ್ಸ್ ಬರೆದಿರೋದು. ಇನ್ಫ್ಯಾಕ್ಟ್ ಅವ್ರ ಜೊತೆಗೆ ಅರ್ಜುನ್ ಜನ್ಯ ಅವರು ವರ್ಕ್ ಮಾಡಿರೋದು ಫಸ್ಟ್ ಟೈಮ್ ಇದು. ಸೊ ಆತ ನಾಗಾರ್ಜುನ್ ಶರ್ಮಾ ಅವರು ಆ್ಯಕ್ಚುಲಿ ಬರೆದಿದ್ರು, ಇದು ಸೆಕೆಂಡ್ ಟೈಮ್ ಆಗ್ತದಲ್ಲ. ಸೊ ಹೆಂಗಿತ್ತು ಆ ಒಂದು ಹಾಡುಗಳ ಮೇಕಿಂಗ್ ಎಲ್ಲ ಅಂತ? ಅಂದರೆ ಲೈಕ್ ಅದನ್ನ ಇವ್ರು ಅನೀಶ್ ಅವ್ರೋಗ ಅವ್ರ ಹತ್ರ ಮಾಡಬೇಕು ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಅವರು ಬನ್ನಿ ನಾಳೆಯಿಂದ ಕೂತ್ಕೊಳ್ಳೋಣ ಅಷ್ಟೇ ಮಾತಾಡಿದ್ದು. ಸೊ ಅದು ನಮಗೆ ಅಂತ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ರು. ನಾನು, ಅನೀಶ್ ಅವರು, ಪ್ರೊಡ್ಯೂಸರ್ಸು ಎಲ್ಲ ಹೋದ್ವಿ. ಅವರೊಂದು ಮಾತು ಹೇಳಿದ್ರು, ಇದು ಫನ್ನಿ ಅನ್ಸುತ್ತೆ, ಇಷ್ಟೇ ಜನ ಓಕೆ ಅನ್ನಂಗಿದ್ರೆ ನೋಡಿ, ಆಮೇಲೆ ನಿಮ್ಮ ಮನೆ ಕೆಲಸದವ್ರಿಗೆ ಇಷ್ಟ ಆಗಿಲ್ಲ, ಅವ್ರಿಗೆ ಇಷ್ಟ ಆಗಿಲ್ಲ, ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಾರ್ದು ಅಂತ ಅಲ್ಲ, ಅವ್ರಿಗೂ ತೋರಿಸ್ತೀನಿ, ಅವ್ರನ್ನೂ ಕರ್ಕೊಂಬಂದು ಫನ್ನಿಂದ ಸ್ಟಾರ್ಟ್ ಆಯ್ತು ಆ್ಯಕ್ಚುಲಿ. ಸೊ ಅದಾದಮೇಲೆ ಫಸ್ಟ್ ಟ್ಯೂನ್ ಮಾಡಿದ್ದೆ ಆರಾಮ್ ಅರವಿಂದ ಸ್ವಾಮಿ, ಅಲ್ಲೇ ಆಯಿತು. ಅಲ್ಲೇ ಪ್ರೊಡ್ಯೂಸರ್ ಅಲ್ಲಲ್ಲೇ ಖುಷಿ ಅಲ್ಲಲ್ಲೇ ಸ್ಟೆಪ್ ಆಗ್ತಿದ್ದಾರೆ. 2ನೇ ಸಾಂಗ್ದಾಯ್ತು, ಇವ್ರು ಪ್ರೊಡ್ಯೂಸರ್ ಬಂದು ಅಲ್ಲಿ ರೂಮಿಗೆ ಬಂದು ಅದೆಲ್ಲ ಸ್ಟೆಪ್ ಆಗ್ತಾ ಇದ್ದಾರೆ, ಡಡನ್ ಅಂತ ಸ್ಟೆಪ್ ಆಗ್ತಾ ಇದ್ದಾರೆ. ನಾನು ಏನಪ್ಪ ಇಷ್ಟು ಕ್ರೇಜಿಯಾಗೆಲ್ಲ ಹೋಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ, ಒಂದು ವೈಬ್ ಅಲ್ಲೇ ಕ್ರಿಯೇಟ್ ಆಗೋದು. ಆ್ಯಕ್ಚುಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಏನೇನಾಗ್ತಾ ಇದೆ, ಬಿಗಿನಿಂಗ್ ಅಲ್ಲೇ ಗೊತ್ತಾಗುತ್ತೆ. ರವಿ ಸರ್ ಹೇಳ್ತಾರಲ್ಲ, ಶಾಂತಿ ಕ್ರಾಂತಿ ನಂಗೆ ನೆಗೆಟಿವ್ ವೈಬ್ ಆಯಿತು ಅಂತ, ಪಾಸಿಟಿವ್ ವೈಬ್ ಆಗೋ ಸಿನಿಮಾಗಳು ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಸಾಂಗ್, ಎಂಡ್ ಸಾಂಗು ತುಂಬ ಕಾಡ್ತಾ ಇತ್ತು ನಮ್ಮನ್ನು. ಅಂದರೆ ಅದೊಂದು ಸಿಚುವೇಶನ್ ಸಾಂಗ್ ಬರುತ್ತೆ ಅಲ್ಲಿ, ಹೆಂಗಪ್ಪ ಇದು ಹೆಂಗಾಗತ್ತೆ ಒಂಚೂರು ಟೈಮ್ ತೊಗೊತು. ಆಮೇಲೆ ಅವ್ರು ಬಂದರು, ಇವ್ರ ಹತ್ರ ಒಂದು ತಲೈವಾ ಇದು 100 ಮಿಲಿಯನ್ ನೋಡುತ್ತೆ, ಇದನ್ನು ರೆಕಾರ್ಡ್ ಮಾಡ್ಕೊ ಅಂತ ಅಂದ್ಬಿಟ್ಟು ಟ್ಯೂನ್ ಹಾಕಿದ್ರು. ಅದನ್ನ ರಿಲೀಸ್ ಮಾಡಿಲ್ಲ, ಮೇ ಬಿ ನೆಕ್ಸ್ಟು ಬಿಡ್ತೀವಿ ಅದನ್ನು ಸಾಂಗ್ನ. ಸೊ ಅದನ್ನು ಮಾಡಿದ್ದೆ, ರೆಕಾರ್ಡ್ ಕೂಡ ಆಯ್ತದು, 3 ಸಾಂಗ್ ಆಯಿತು. ಆ್ಯಂಡ್ ಬಂದ್ವಿ. ಆ್ಯಂಡ್ ಅಗೈನ್ ಅವರು ಕೂಡ ಏನು ಅಂತಂದರೆ ಪ್ರತಿ ಸತಿ ಬಂದಾಗ ಈಗಲೂ ಪೋಸ್ಟ್ ಮಾಡ್ತಾರೆ. ಆ್ಯಂಡ್ ಅಗೈನ್ ತುಂಬ ಖುಷಿಯಿಂದ ಫೋನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತಾರೆ. ಅಂದರೆ ಆ ಒಂದು ಬಾಂಡಿಂಗ್ ಹೋಗ್ತಾನೆ ಇದೆ. ಸಿನಿಮಾಗೂ ತುಂಬ ಅಷ್ಟು ಪ್ಲಸ್ ಆಗಿದೆ. ಇನ್ನೂ ಅದನ್ನು ನೀವು ಥಿಯೇಟ್ರಲ್ಲಿ ನೋಡಿದಾಗ ಫಸ್ಟ್ ಸಾಂಗ್ ಅಂತೂ ಒಂದಿಷ್ಟು ಜನ ಥಿಯೇಟ್ರಲ್ಲಿ ನಾನು ಕಾಯ್ತಾ ಇದ್ದೀನಿ, ಅನೀಶ್ ಅವರು ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಆಡಿಯನ್ಸ್ ಎಲ್ಲ ಮುತ್ಕೊಂಡು ಅದೆಲ್ಲ ಇಮೇಜಿನ್ ಮಾಡ್ಕೋತಾ ಇದ್ದೀನಿ. ನೋಡೋಣ ಅದನ್ನು 22ಕ್ಕೆ. ಬ್ಯೂಟಿ ಆಫ್ ಆರಾಮ್ ಅರವಿಂದ್ ಸ್ವಾಮಿ ಏನಂತಂದ್ರೆ ಕಾಂಬಿನೇಷನ್ಸ್ ಆ್ಯಕ್ಚುಲಿ ಎಲ್ಲ ಹೊಸದು. ಇವ್ರ ಜೊತೆಗೆ ಮಿಲನ ನಾಗರಾಜ್ ಅವ್ರದ್ದಾಗಿರ್ಬೋದು, ಮತ್ತು ಮ್ಯೂಸಿಕ್. ಈಗ ಇನ್ಫ್ಯಾಕ್ಟ್ ನಾನು ಫಸ್ಟ್ ಸಾಂಗ್ ಕೇಳಿದಾಗ ನಂಗೆ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಅಂತ ಗೊತ್ತಿರಲಿಲ್ಲ, ಫ್ರಾಂಕ್ಲಿ ಸ್ಪೀಕಿಂಗ್. ತುಂಬ ಫ್ರೆಶ್ ಆಗಿ ಅವರು ಮಾಡ್ಕೊಟ್ಟಿದ್ದಾರೆ. ಮತ್ತು ನಿಮ್ಮಿಬ್ರು ಕಾಂಬಿನೇಷನ್, ಆಮೇಲೆ ಯಾವುದೇ ನಮ್ಮೇಲೊಂದು ಆದ್ಮೇಲೆ ಮತ್ತೆ ಬರ್ತಿರೋದ್ರಿಂದ ವಿ ವರ್ ಲೈಕ್ ವೆರಿ ಶ್ಯೂರ್ ಈ ಸರಿ ಏನೋ ಒಂದು ಮಾಡಬೇಕು ಅನ್ನೋದೊಂದು ಇತ್ತು. ಅಂಡ್ ಅದೇ ಥರನೂ ಕೂಡ ಬಂದ್ಬಿಡ್ತು. ವಿ ಆರ್ ಎಕ್ಸೈಟೆಡ್ ಅಬೌಟ್ ದ ನೆಕ್ಸ್ಟ್ ಸಾಂಗ್. ನಮಗೆ ಅದ್ರ ಬಗ್ಗೆ ತುಂಬ ನಂಬಿಕೆ, ವಿ ಆರ್ ವೆರಿ ಎಕ್ಸೈಟೆಡ್. ಅದು ಇನ್ನೊಂದು 1 ವೀಕಲ್ಲಿ ರಿಲೀಸ್ ಮಾಡ್ತೀವಿ ಆ ಸಾಂಗ್. ಕರೆಕ್ಟ್. ಇನ್ನು ಮಿಲನ ಅವರ ಡೆಡಿಕೇಶನ್, ಪಾಪ ಈಗ ಇಲ್ಲ ಲಾಸ್ಟ್ ಮಂತ್ ಅಷ್ಟೇ ಅವರಿಗೆ ಮಗು ಆಗಿದೆ, ಬಟ್ ಸ್ಟಿಲ್ ಅವರು ಇನ್ವಾಲ್ವ್ ಆಗ್ತಾ ಇದ್ದಾರೆ ಪ್ರಮೋಷನಲ್ ಇವೆಂಟ್ಸಲ್ಲಿ. ಸೊ ಹೆಂಗಿದೆ ಅವ್ರ ಜೊತೆ ವರ್ಕಿಂಗ್? ಇಲ್ಲ ಅಂದರೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಅಂದರೆ ಫುಲ್ ನಾಳೆ ನಾಡಿದ್ದು ಅವ್ರಿಗೆ ಅಂದರೆ ಮಗು ಡೆಲಿವರಿ ಡೇಟ್ ಇದೆ, ಬಂದು ಡಬ್ಬಿಂಗ್ ಮಾಡಿಕೊಟ್ರು. ಅದು ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಇವತ್ತು ಸಂಜೆ ಆಗ್ಬೋದು. ನನಗಲ್ಲಿ ಬೈದಲ್ಲೇ ಡಬ್ಬಿಂಗ್ ಮಾಡಿಸ್ತಾ ಇದ್ದೀನಿ, ಅರ್ಧಕ್ಕೆ ನಿಂತು ಎತ್ಕೊಂಡು ಹೋಗೋದು ಹೆಂಗೆ ಏನು ಅದೆಲ್ಲ ಯೋಚನೆ ನನಗೆ. ಅಷ್ಟು ತುಂಬು ಗರ್ಭಿಣಿ ಆಗಿದ್ದಾಗ ಬಂದು ಡಬ್ ಮಾಡಿಕೊಟ್ರು. ಆ್ಯಂಡ್ ಅಗೈನ್ ಈಗೇನು ಅಂದರೆ ಆಗಿನ್ನೂ ಒಂದು 30 ಡೇಸ್ ಕೂಡ ಆಗಿಲ್ಲ ಅನ್ಕೋತೀನಿ. ಅಷ್ಟು ಆ್ಯಕ್ಟಿವ್ ಆಗಿ ಬಂದು ಪ್ರಮೋಷನಲ್ಲಿ ಇದು ಮಾಡ್ತಾ ಇದಾರಲ್ಲ, ನಿಜವಾಗ್ಲೂ ಕೈ ಮುಗಿಬೇಕು ಅನ್ಸುತ್ತೆ. ಅಂದರೆ ಅಕಸ್ಮಾತ್ ನನಗೆ ಮದುವೆಯಾಗಿ ನನ್ನ ಹೆಂಡತಿನೇ ಇದ್ರು ನಾನು ಕಳ್ಸೋಕ್ಕಿಂತ ಮುಂದೆ ನೋಡ್ತೀನಿ. ಯಾಕಂದರೆ ಅದೆಲ್ಲ ತುಂಬ ಸೂಕ್ಷ್ಮವಾಗಿರುವಂಥ ಟೈಮ್ ಇದು. ಬಟ್ ಅಂದರೆ ಸಿನಿಮಾಗೋಸ್ಕರ ಬಂದು ನಿಂತ್ಕೊತಾರಲ್ಲ, ನಿಜವಾಗ್ಲೂ ಅವರು ಆ ಸಿನಿಮಾ ಪ್ರೀತಿ ತೋರಿಸುತ್ತೆ. ಅದು ಹ್ಯಾಟ್ಸ್ ಆಫ್ ನಿಜವಾಗ್ಲೂ ಅದಕ್ಕೆ. ಅನೀಶ್ ಅವರಿಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಿ? ಆ್ಯಸ್ ಅನ್ ಆ್ಯಕ್ಟರ್ ಶಿ ಇಸ್ ಪ್ರೂವ್ಡ್ ಆಲ್ರೆಡಿ. ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ. ಈ ಆಫ್ ಸ್ಕ್ರೀನೇ ನಮಗೆ ತುಂಬ, ಆನ್ ಸ್ಕ್ರೀನ್ಗಿಂತ ಆಫ್ ಸ್ಕ್ರೀನ್ ಮಿಲನ ಸಪೋರ್ಟ್ ಲಿಸಿ. ನನಗೇನಂತ ನನಗೆ ಎಲ್ಲಾದರೂ ಒಂದು ಸ್ವಲ್ಪ ಈಗೋ ತೋರಿಸೋ ತಿರೋಕೋಪ ಬರುತ್ತೆ ಸಿನಿಮಾಲಿ ಎಸ್ಪೆಷಲಿ. ಯಾಕಂದ್ರೆ ನಾವು 1000 ಕಷ್ಟಪಡ್ತೀವಿ.
ಐ ಹ್ಯಾವ್ ಇನ್ವೆಸ್ಟೆಡ್, ನಾವೆಲ್ಲ ಇನ್ವೆಸ್ಟ್ ಮಾಡಿ ಇಷ್ಟು ಕಷ್ಟಪಟ್ಟು ಇದೆಲ್ಲ ತಂದು ಇದಿಲ್ಲ ಅದಿಲ್ಲ ಅಂದಾಗ ಸರ್ರ ಅಂದ್ಬಿಡುತ್ತೆ ನನಗೆ. ಅಲ್ಲೇ ನಿನ್ನ ಪಾಕೆಟಲ್ಲಿ ನೀನು ಕೊಟ್ಟಿದ್ರೆ ನಿನ್ಗೆ ಗೊತ್ತಾಗ್ತಿತ್ತು ನೋವು ಅನ್ನೋದು ನನಗೆ ಅದು ತುಂಬ ಟ್ರಿಗರ್ ಆಗುತ್ತೆ. ಆಲ್ವೇಸ್ ಸ್ಟ್ಯಾಂಡ್ ಫಾರ್ ದ ಪ್ರೊಡ್ಯೂಸರ್ಸ್. ನಮ್ಗೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಶಾರ್ಟ್ ತೆಗೆದುಬಿಟ್ರೆ ಸಾಕು. ಓಕೆ, ನನಗೆ ಇದ್ದಿದೆಯಾ ಅದಿದೆಯಾ, ನಾನು ಅಲ್ಲಿದ್ದೀನ ಇಲ್ಲಿದ್ದೀನ, ಯಾವ ಮಾಡ್ರೆ ಫ್ರೇಮ್ ಚೆನ್ನಾಗಿದೆಯಾ, ಫ್ರೇಮ್ ಶಾರ್ಟ್ ತೆಗೆದ್ಬಿಟ್ಟು ಹಬ್ಬ ಸಾಕು ಅಂತ. ಸೊ ಮಿಲನ್ ಅವ್ರು ಹೆಂಗೆ ಅಂತ ಆ ಡೌಟಲ್ಲಿ ಎಲ್ಲೂ ನಮಗೆ ಒಂದು ಇಂಚು ಇದು ಕೊಡಲಿಲ್ಲ. ಶಿ ವಾಸ್ ಆ್ಯಂಡ್ ಅಫ್ಕೋರ್ಸ್ ಶಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅಲ್ವಾ. ಸೊ ಅವ್ರಿಗೆ ಅದು ಗೊತ್ತು. ನಮ್ಗೆ ಒಂದು ದಿನಾನು ದೇರ್ ವಾಸ್ ನೋ ಇರಿಟೇಷನ್ ಲೈಕ್ ಏನೋ ಇದು ಅದು ಇಲ್ಲ. 6 o'clock ಪ್ಯಾಕಪ್ ಅಂತ ಹೇಳಿರ್ತೀವಿ, 11ವರೆಗೂ ಮಾಡ್ತೀವಿ. ಓಕೆ, ಸೊ ದೆರ್ ವಾಸ್ ನೋ ಇದೆಲ್ಲ. ನನಗೆ ಈ ಥರ ಇದ್ದಾಗ ಖುಷಿ ಆಗುತ್ತೆ, ಮತ್ತೇನೋ ಮತ್ತೆ ಮಾಡಬೇಕು ಅನಿಸುತ್ತೆ. ಎಲ್ಲೋ ಒಂದು ಕಡೆ ಇಲ್ಲ ನಾನು ಬರೋದೇ 11 ಗಂಟೆ, ನಾನು 4 ಗಂಟೆಗೆ ಹೋಗ್ಬಿಡ್ತೀನಿ ಅಂದರೆ ನಡಿಯಮ್ಮ ಅಂತೀವಿ ನಾವು. ಸೊ ಇದು ಯಾವುದೂ ನಮಗೆ ಮಿಲನ ಕಡೆಯಿಂದ ಇರಲಿಲ್ಲ, ಈ ಇರಿಟೇಷನ್ಸ್ ಇರಲಿಲ್ಲ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಎವ್ರಿ ಆರ್ಟಿಸ್ಟ್ ಶುಡ್ ನೋ ಇಟ್. ಅಂದರೆ ಅವ್ರದ್ದು ಮಾತ್ರ ಕಾಣಿಸಿರುತ್ತೆ. ಕೆಲವು ಆರ್ಟಿಸ್ಟ್, ಐ ಡೋಂಟ್ ವಾಂಟ್ ಟು ನೇಮ್ ದಮ್, ಅವ್ರದ್ದು ಮಾತ್ರ ಕಾಣಿಸ್ತಿರುತ್ತೆ. ಏನು ಇಷ್ಟೇ ಅಲ್ವಾ ನಾನು ಅಂತ. ಇಷ್ಟು 100 ಜನ ಕೇಳ್ತಾರೆ ಒಂದು ಪ್ರೊಡ್ಯೂಸರ್ಗೆ, ಇಷ್ಟು 100 ಜನ ಕೇಳ್ತಾರೆ. ಅವ್ರದ್ದು ಮಾತ್ರ ಏನಿದು, ನಾನೊಂದು 1 hour ಅಲ್ವಾ ಲೇಟು, ಐ ಜಸ್ಟ್ ಅರ್ಧ ಅವರ್ ಬೇಗ ಹೋಗಿ ಕೇಳಿದ್ನಲ್ಲ, ನನಗೆ ಇದು ಬರಲಿಲ್ಲ, ನನಗೆ ಇಲ್ಲಿ ಅಲ್ಲಿ 100 ಜನ ಒಂದು ಸರಿ ಕೇಳಿದಾಗ, ಇಲ್ಲ ಯು ಕಮ್ ಟು ದಿಸ್ ಪೊಸಿಷನ್ ಆ್ಯಂಡ್ 100 people ಆಸ್ಕ್ ಯು 100 things ಎವ್ರಿ ಡೇ ಇನ್ 100 days ಆಫ್ ಶೂಟ್, ಹೌ ಯು ವಿಲ್ ಟೇಕ್ ಇಟ್. ಸೊ ಇವ್ಯಾವೂ ಇರಲಿಲ್ಲ. ಇದೆಲ್ಲ ಕಲಿಬೇಕು. ಬಿಕಾಸ್ ಅಫ್ಕೋರ್ಸ್ ಈಗಿನ ಪರಿಸ್ಥಿತಿ ನನಗೂ ಗೊತ್ತು. ದೇರ್ ಆರ್ ನೋ ರಿಕವರೀಸ್ ಬಿಕಮ್ ವೆರಿ ಟಫ್. ಅಂಥದ್ರಲ್ಲಿ ಒಂದು ಸಿನಿಮಾ ಕೊಡ್ತಿದ್ದಾರೆ, ಅಂಥದ್ರಲ್ಲಿ ಇನ್ನೊಬ್ಬರು ಬಂದು ಪ್ರೊಡ್ಯೂಸ್ ಮಾಡ್ತೀರ ಅಂದಾಗ ನಾವು ಅಷ್ಟಿದಿರ್ಬೇಕಿಲ್ಲ. ಅಂದರೆ ಮನೇಲೇ ಮಾಡ್ಬೋದಲ್ಲ, ಅವ್ರವ್ರ ಮನೆಗಳಲ್ಲಿ ಅವ್ರವ್ರು ಮಾಡ್ಕೊಬೋದಲ್ವ. ಯಾಕೆ ನಂಬಿಕೆ ಇಲ್ವ ಅವ್ರ ಮೇಲೆ? ಐ ಮೆಡ್ ಸೌಂಡ್ ರೂಡ್. ನಂಬಿಕೆ ಎಲ್ಲ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಲ್ವಾ, ನಿಮ್ಮ ಮನೆಯವ್ರು ನಿಮ್ಮ ಮೇಲೆ ನಂಬಿಕೆ ಇಲ್ವಾ? ಯು ಕ್ಯಾನ್ ಡೂ ಇಟ್ ಅಲ್ವಾ. ಯು ಕ್ಯಾನ್ ಡೂ ಯುವರ್ ಓನ್ ಫಿಲಮ್ಸ್, ಡೂ ಇಟ್. ತುಂಬ ಪ್ರಾಫಿಟ್ಸ್ ಬರುತ್ತೆ, ಮಾಡಿ ಒಂದು. ಆಗಲ್ವಲ್ಲ. ವೆನ್ ಇಟ್ ಕಮ್ಸ್ ಟು ಯುವರ್ ಪಾಕೆಟ್ ಅದರಲ್ಲಿ ಕಮ್ಮ ಬೇಡ. ವೆನ್ ಇಟ್ಸ್ ಇನ್ ಅನ್ ಅದರ್ ಪಾಕೆಟ್ ಯು ವಾಂಟ್ ಎವ್ರಿಥಿಂಗ್. ಸೊ ಆ ವಿಷಯದಲ್ಲಿ ನನಗೆ ಸಿಟ್ಟು ಬರುತ್ತೆ. ಆ ವಿಷಯದಲ್ಲಂತೂ ಮಿಲನ ಆಗಿರ್ಬೋದು, ರಿತಿಕಾ ಆಗಿರ್ಬೋದು, ಆ್ಯಂಡ್ ಅಭಿ ಬಗ್ಗೆನೂ ನಾನು ತುಂಬ ಸರಿ ನಾನು ಪ್ರೊಡ್ಯೂಸರ್ ಹೇಳ್ತೇನೆ, ಒಳ್ಳೆ ಹುಡುಗ, ಸ್ವಲ್ಪ ಆ್ಯಟಿಟ್ಯೂಡ್ ಅಷ್ಟೇ. ಬಟ್ ಈ ವಿಷಯದಲ್ಲಂತೂ ಫಸ್ಟ್ ಬೇಡ ಅಂತ, ಹಣ ಬೇಡ ಬೇಡ ಬೇಡ, ಅಯ್ಯೋ ಜಾಸ್ತಿ ಖರ್ಚಾಗುತ್ತೆ, ಅಯ್ಯೋ ಜಾಸ್ತಿ ಖರ್ಚು. ಸೊ ಇಲ್ ಸ್ಟ್ಯಾಂಡ್ ಫಾರ್ ದ ಪ್ರೊಡಕ್ಷನರ್ಸ್. ಆ್ಯಂಡ್ ಕೆಲವು ವಿಷಯ ನಾವು ಹೇಳದೆ ಬಿಟ್ಬಿಟ್ಟು, ನಿನಗೆ ಏನಕ್ಕೆ ಮ್ಯೂಸಿಕ್ ಬೇಕು, ಅರ್ಜುನ್ ಜನ್ಯವರೇ ಮಾಡ್ತಾರೆ, ಅಯ್ಯೋ ಜಾಸ್ತಿ ಆಗುತ್ತಲ್ವ, ನೀನು ತಲೆ ಕೆಡ್ಸ್ಕೊಂಬೇಡ. ಹೀರೋಯಿನ್ ಯಾರಾದರೂ ಹೊಸಬ್ರು ಇಲ್ಲ, ಮಿಲನ್ ಅವರೇ ಬರ್ತಾರೆ, ನೀನು ತಲೆ ಕೆಡ್ಸ್ಕೊಂಬೇಡ. ಒಂದು ಕ್ಯಾರೆಕ್ಟರ್ ಅಚ್ಚುತನೇನು ಬರ್ತಾರೆ, ನೀನು ತಲೆ ಕೆಡ್ಸು. ಅದು ಏನಾಯ್ತು ಅಂದ್ರೆ ಅಭಿ ಕೊಟ್ಟಿದ್ದ ಬಜೆಟ್ಗೆ ನಾವು ಅದನ್ನು 10% ಜಾಸ್ತಿ ಮಾಡಿಬಿಟ್ವಿ. ಸೊ ಇವಾಗ ನಾವು ಏನೋ ನಮ್ಮ ಮೇಲೆ ಇದೆ, ಬಜೆಟ್ ಜಾಸ್ತಿ ಆಗಿರೋ ನಮ್ಮಿಂದ, ಅಭಿಯಿಂದ ಅಲ್ಲ, ಅವರಿಂದ. ಅವ್ರಿಗೆ ಒಂದು ಸಾಂಗ್ ಹಿಂಗೆ ಬೇಕು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಇಲ್ಲ, ಭಾವಭಾಸ್ಕರ ಬೇಕು, ಇಲ್ಲ 100 ಜನನೇ ಬೇಕು ಡ್ಯಾನ್ಸರ್ಸು. ಸೊ ಈ ಥರ ನಾವೆಲ್ಲ ಸಿನಿಮಾಗೋಸ್ಕರ ಮಾಡ್ತಿರೋದು. ಅದು 100 ಜನ ಆದಮೇಲೆ ನಾವು ಅಲ್ಲೇ ಫುಟ್ಪಾತಲ್ಲಿ ತಿಂತೀವಿ, ನಮ್ಗೆ ಅದು ಮ್ಯಾಟ್ರ್ ಆಗಲ್ಲ. ನನಗೆ ಫ್ರೇಮಲ್ಲಿ ಇವತ್ತು ನನಗೊಂದು ಪ್ರೌಡ್ ಇರುತ್ತಲ್ಲ, ನನ್ನ ಸಿನಿಮಾಗೆ ನಾನೇ ಪ್ರೀವಿಯಸ್ ಸಿನಿಮಾಗಿಂದ ಈ ಸಿನಿಮಾ ಬೆಟರ್ ಮಾಡಿದ್ದೀನಿ ಅಂತ. ಸೊ ಆ ವಿಷಯದಲ್ಲಿ ಮಿಲನ ವಾಸ್ ವೆರಿ ವೆರಿ ಕೋಆಪ್ರೇಟಿವ್, ವೆರಿ ಮಚ್. ಈವನ್ ರಿತಿಕ್ ಆಲ್ಸೋ. ರಿತಿಕಾನು ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ, ಆ ಹುಡುಗಿನೂ ಅಷ್ಟೇ. ಐ ಆಲ್ವೇಸ್ ಟೆಲ್, ಅವರಪ್ಪ ಸೆಟ್ಟಿಗೆ ಬರ್ತಾರೆ, ಇದೇ ಥರ ಇರಿ ಸರ್, ತುಂಬ ಚೆನ್ನಾಗಿರುತ್ತೆ. ದ ಮಿನಿಟ್ ಶಿ ಎಂಟರ್ಸ್ ದ ಸೆಟ್, ಶಿಲ್ ಮೇಕ್ ಶೂರ್ ಶಿ ವಿಶಸ್ ಎವ್ರಿ ಒನ್. ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದು ಸೀನ್ ಇಲ್ಲ ಅಂದರೂ ಒಂದು ಡೈರೆಕ್ಟ್ರ್ ಕಾಣಿಸೋ ಥರ ಹಂಗೆ ಕೂತ್ಬಿಡ್ತಾರೆ. ನಾನು ರೆಡಿ ಇದ್ದೀನಿ ಸರ್, ನೀವು ಯಾವಾಗ ಬೇಕಾದ್ರೆ. ಮತ್ತೆ ಕ್ಯಾರವನ್ಗೆ ಹೋಗಲ್ಲ ಹುಡುಗಿ, ಟಿಲ್ ಪ್ಯಾಕ್. ಐ ಥಿಂಕ್ ಲಂಚ್ಗೇನೋ ಹೋಗ್ಬೋದು ಅಷ್ಟೇ, ಬಿಟ್ಟರೆ ಕ್ಯಾರವನ್ಗೆ ಹೋಗಲ್ಲ ಹುಡುಗಿ. ಸೊ ಇದೆಲ್ಲವೂ ಅವಾಗ ಏನಾಗುತ್ತೆ, ನಮ್ಗೆ ಯಾವ ಬರ್ಡನ್ ಇರಲ್ಲ. ಇಲ್ಲೇನೋ ಒಂದು ತೆಗಿತಾ ಇರ್ತೀವಿ, ಅದು ಬಂದಿಲ್ಲ ಅಂದರೆ 10 ಸರಿ ತೆಗಿತೀವಿ. ಇಲ್ಲ ಇಲ್ಲೊಬ್ರು ಪ್ರೆಷರ್ ಮಾಡ್ತೀರಂದ್ರೆ 2 ಟೇಕ್ ಓಕೆ ಮಾಡಬೇಕಾಗುತ್ತೆ. ಅಯ್ಯೋ ಇಲ್ಲ, ಅವರು ವೆಯ್ಟ್ ಮಾಡ್ತಾರೆ, ಫಸ್ಟ್ ಮಾಡಿ ಕಳಿಸ್ಬಿಡೋಣ. ಇವ್ಯಾವೂ ಇರಲಿಲ್ಲ ನಮಗೆ ಸಿನಿಮಾಲಿ. ಸೊ ದಟ್ ಈಸ್ ಅದೇನೋ ಅಂತಾರಲ್ಲ, ಹನ್ನೊಂದು ಫ್ರೈಡೇ ಟ್ರೈ ಮಾಡಿದ್ವಿ, ಮೂವಿ ಈ ಫ್ರೈಡೇ ನಂದು ಅನ್ಸುತ್ತೆ, ಅದಕ್ಕೆ ಎಲ್ಲವೂ ಕೂಡು ಬಂದಿದೆ ನನಗೆ. ಸಿನಿಮಾ ಇವಾಗ ಮುಗಿದು ಹೋಗಿದೆ, ರಿಲೀಸಿಗೆ ರೆಡಿ ಇದೆ. ಸೊ ಪಾಕೆಟ್ಸ್ ಎಲ್ಲ ಖಾಲಿ ಆಗಿರುತ್ತೆ. ಸೊ ಒಳಗಡೆ ಚಡ್ಡಿ ಹರಿದಿದೆಯಾ ಅಥವಾ ಹೆಂಗೆ? ಚಡ್ಡಿ ಹರಿಯಕ್ಕೆ ಬಿಡಲ್ಲ ನಾನು, ಇದೇನಿಲ್ಲ. ಒಂದೇನಂದರೆ ಪ್ರತಿ ಸಿನಿಮಾಗೂ ಭಯ ಇರ್ತಿತ್ತು, ರಿಲೀಸ್ ಟೈಮ್ ಬರ್ತಿದೆ, ಅಯ್ಯೋ ನಾಳೆ ರಿಲೀಸು, ನಾಳಿದ್ದು ರಿಲೀಸು, ಭಯ ಕನಸಲ್ಲೂ ಅದೇ, ಎಲ್ಲವೂ ಇದೆ. ಈ ಸಿನಿಮಾ ಹೆಂಗಾಗ್ಬಿಟ್ಟಂದ್ರೆ ಯಾವಾಗ ಬರುತ್ತಪ್ಪ, ಅಯ್ಯೋ ಇನ್ನೂ 1 ತಿಂಗಳು ವೆಯ್ಟ್ ಮಾಡಿದಾಗ ತೋರಿಸೋದಕ್ಕೆ ಇನ್ನೂ 1 ತಿಂಗಳು ವೆಯ್ಟಿಂಗಾ. ಸೊ ಇದೆಲ್ಲ ಬರ್ತಿದೆ. ಈಗಲೂ ಇನ್ನೂ 1 month ಇರಬೇಕಾ ಅನ್ನೋದು ಬರ್ತಿದೆ.
ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ. ಸೊ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸಿನಿಮಾ ಬಗ್ಗೆ ನೀವು ಹೇಳಿದಂತಹ ವಿಷಯಗಳಿಗಿಂತ ನನಗೆ ಜಾಸ್ತಿ ಇಂಪ್ರೆಸ್ ಮಾಡಿದ್ದು ಸಿನಿಮಾ ಬಗ್ಗೆ ನಿಮಗಿರುವಂತಹ ಪರ್ಸೆಪ್ಷನ್ ಪ್ಲಸ್ ನೀವು ಹಾಕಿರುವಂತಹ ಶ್ರಮ ಪ್ಲಸ್ ಗುಡ್ ಸಿನಿಮಾ ಕೊಡಲೇಬೇಕು ಅನ್ನುವಂತಹ ನಿಮ್ಮ ಕನ್ವಿಕ್ಷನ್. ಸೊ ನನಗಂತೂ ಇದ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಇವಾಗ. ಮಿಸ್ ಮಾಡಬೇಡಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಅಂತಂದು 22ನೇ ತಾರೀಕು ಬೇರೆ ಇಂಟರ್ವ್ಯೂ ಇದೆ ಅಂತ ಹೋಗ್ಬೇಡಿ. ಸಿನಿಮಾ ನೋಡ್ಕೊಂಡು ಫೋನ್ ಹಾಕಿ ಮತ್ತೆ ಡಿಸ್ಕಸ್ ಮಾಡೋಣ. 100%. ಸೊ ಒಳ್ಳೇದಾಗಲಿ ಇಬ್ಬರಿಗೂ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಅನೀಶ್ ಮತ್ತು ಅಭಿಷೇಕ್ ಶೆಟ್ಟಿ ಅವರ ಮಾತುಗಳು. ಆರಾಮ್ ಅರವಿಂದ್ ಸ್ವಾಮಿ ಸಿನಿಮಾ ಇದೇ ನವೆಂಬರ್ 22ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ತಪ್ಪದೆ ಥಿಯೇಟ್ರಲ್ಲೇ ನೋಡಿ. ಧನ್ಯವಾದಗಳು.